ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜುಲೈ 25, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಚುರುಕಾದ ಸ್ವಭಾವ, ಸ್ಪಷ್ಟತೆ ಮತ್ತು ಉತ್ಸಾಹದಿಂದ ಜೀವನದ ಪ್ರಮುಖ ವಿಷಯಗಳಲ್ಲಿ ಸ್ಪಷ್ಟತೆ ಸಾಧಿಸುವ ದಿನವಿದು. ಶುಕ್ರವಾರದ ಶುಭತೆ ಮತ್ತು ಶ್ರಾವಣ ಮಾಸದ ಪವಿತ್ರ ಪ್ರಭಾವದಿಂದ ಇಂದಿನ ದಿನ ಶಕ್ತಿಯುತ, ಆಧ್ಯಾತ್ಮಪೂರ್ಣ ಹಾಗೂ ಸೃಜನಶೀಲ ಚಟುವಟಿಕೆಗಳಿಗೆ ಅನುಕೂಲಕರವಾಗಿದೆ. ವೈಯಕ್ತಿಕ ತೀರ್ಮಾನಗಳು, ಸಂಕಲ್ಪಗಳು ಮತ್ತು ದೃಷ್ಟಿಕೋನ ಇಂದಿನ ದಿನದ ಬೆಳವಣಿಗೆಗೆ ನಿದರ್ಶನವಾಗುತ್ತವೆ. ನೀವು ಇತ್ತೀಚೆಗೆ ತೊಡಗಿದ್ದ ವಿಷಯಗಳಲ್ಲಿ ಸ್ಪಷ್ಟತೆಯ ಬೆಳಕು ಬೀಳುತ್ತದೆ. ಮನಸ್ಸು ಸಂತುಷ್ಟವಾಗುವುದು, ಆದರೆ ಅತಿಶಯ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರಗಳು ಆಗದಂತೆ ಎಚ್ಚರಿಕೆ ಅಗತ್ಯ. ಹಳೆಯ ಸ್ನೇಹಿತರು ಅಥವಾ ಗುರುಜನರಿಂದ ಸಂಪರ್ಕ ಬಂದು ಹೋಗಬಹುದು. ಧರ್ಮ, ಸಂಸ್ಕೃತಿ ಅಥವಾ ಕುಟುಂಬ ಸಂಭ್ರಮದಲ್ಲಿ ಭಾಗವಹಿಸುವ ಅವಕಾಶವಿದೆ. ದಿನದ ಆರಂಭ ಸಾಧಾರಣವಾಗಿದ್ದರೂ ಮಧ್ಯಾಹ್ನದ ನಂತರ ಉತ್ತಮ ಘಟ್ಟಕ್ಕೆ ತಲುಪಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿಯಲ್ಲಿ ಹೊಸ ಪ್ರಾಜೆಕ್ಟುಗಳಿಗೆ ಚಾಲನೆ ನೀಡುವುದು ಉತ್ತಮ. ನಿಮ್ಮ ಯೋಜನೆಗಳು ಹಾಗೂ ನಾಯಕತ್ವದ ಗುಣಗಳು ಬೆಳಕಿಗೆ ಬರುವುದು. ಉದ್ಯೋಗದಲ್ಲಿನ ನಿರ್ಧಾರಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳಬಹುದು, ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯೊಂದಿಗೆ ನಡೆದುಕೊಳ್ಳಿ. ಉದಯೋನ್ಮುಖ ಉದ್ಯೋಗಿಗಳು ಹಿರಿಯರಿಂದ ಮಾರ್ಗದರ್ಶನ ಪಡೆಯಬಹುದು. ಶುಕ್ರದ ಪ್ರಭಾವದಿಂದ ಕಲಾತ್ಮಕತೆ, ವಿನ್ಯಾಸ, ವ್ಯಾಪಾರ ಮತ್ತು ಮಾರುಕಟ್ಟೆ ಕ್ಷೇತ್ರದಲ್ಲಿ ಸೃಜನಶೀಲತೆ ಹೆಚ್ಚಾಗುತ್ತದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದು ಕಿರುನೋಟ ಅಥವಾ ಸಂಪರ್ಕಗಳ ಮೂಲಕ ಆಸಕ್ತಿದಾಯಕ ಅವಕಾಶಗಳನ್ನು ಕಂಡುಹಿಡಿಯಬಹುದು. ಆದರೆ ಯಾವುದೇ ನಿರ್ಧಾರಕ್ಕೂ ಮುನ್ನ ಸಂಪೂರ್ಣ ಮಾಹಿತಿ ಪಡೆದು ಪರಿಗಣಿಸಿ. ಉದ್ಯಮಿಗಳಿಗೆ ಇಂದು ವ್ಯಾಪಾರದ ಲಾಭ, ಹೊಸ ವ್ಯವಹಾರ ಪ್ರಸ್ತಾವನೆಗಳು ಅಥವಾ ಹಳೆಯ ಬಾಕಿ ಹಣಗಳ ವಾಪಸ್ಸು ನಡೆಯಬಹುದು. ಮಾರುಕಟ್ಟೆಯ ಪ್ರವೃತ್ತಿ ಗಮನಿಸಿ ಹೊಸ ತಂತ್ರಗಳನ್ನು ರೂಪಿಸುವುದಕ್ಕೆ ಶುಭ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯವಿದೆ. ಗೃಹ ಸಾಮಾನು, ಶೃಂಗಾರ, ಬಂಗಾರ ಅಥವಾ ಭೂಮಿ ಸಂಬಂಧಿತ ಖರ್ಚುಗಳು ಸಾಧ್ಯ. ಆದರೆ ಈ ಖರ್ಚುಗಳು ದೂರದೃಷ್ಟಿಯಿಂದ ಲಾಭಕಾರಿಯಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ನಿರೀಕ್ಷೆ ಇರಬಹುದು. ಆದರೆ ಹೊಸ ಹೂಡಿಕೆ ಮಾಡಬೇಕಾದರೆ ಸಂಪೂರ್ಣ ಪರಿಶೀಲನೆ ಮತ್ತು ನಂಬಿಗಸ್ತರ ಸಲಹೆಯ ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಆರ್ಥಿಕವಾಗಿ ನಿಮ್ಮ ನಿರ್ಧಾರಗಳು ಪ್ರಬಲವಾದವು, ಆದರೆ ಅನಿವಾರ್ಯ ಖರ್ಚುಗಳಿಗೆ ತಯಾರಿ ಇರಲಿ. ಬ್ಯಾಂಕ್ ಅಥವಾ ಸಾಲದ ವ್ಯವಹಾರದಲ್ಲಿ ಇಂದು ನಿರ್ಣಯ ತಡೆಹಿಡಿಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ತ್ವಚೆ, ಕಣ್ಣಿನ ನೋವು, ಹೊಟ್ಟೆಯ ಬೇಸರ ಇತ್ಯಾದಿಗಳಿದ್ದರೂ ಎಚ್ಚರಿಕೆ ಅಗತ್ಯ. ಆಹಾರದ ಅನುಸರಣೆ ಹಾಗೂ ನೀರಿನ ಸೇವನಕ್ಕೆ ಪ್ರಾಮುಖ್ಯತೆ ನೀಡಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಮಾನಸಿಕ ಒತ್ತಡದಿಂದ ದೂರವಿರಲು ಧ್ಯಾನ, ಪ್ರಾಣಾಯಾಮ ಅಥವಾ ಹಸಿರು ವಾತಾವರಣದಲ್ಲಿ ಕಾಲ ಕಳೆಯುವುದು ಉತ್ತಮ. ಶುಕ್ರವಾರದ ದಿನವಾದ್ದರಿಂದ ಸೌಂದರ್ಯ ಮತ್ತು ಆರೈಕೆ ಸಂಬಂಧಿತ ಚಟುವಟಿಕೆಗಳು ಫಲಕಾರಿಯಾಗಬಹುದು. ಆರೋಗ್ಯ ಸಂಬಂಧಿತ ಯಾವುದೇ ಶಂಕೆಗಳು ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಅನಾವಶ್ಯಕ ಔಷಧ ಸೇವನೆ ತಪ್ಪಿಸಿ. ಉತ್ತಮ ನಿದ್ರೆ, ಸಮತೋಲನದ ಆಹಾರ ಮತ್ತು ದಿನಚರಿಯ ನಿಯಮಿತತೆ ಇಂದು ಆರೋಗ್ಯದ ಕೀಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಕುಟುಂಬದಲ್ಲಿ ಪ್ರೀತಿಯ ವಾತಾವರಣವಿರಲಿದೆ. ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಸಂದರ್ಭಗಳು, ಮಾತುಕತೆಗಳು, ಭೋಜನ ಅಥವಾ ಶ್ರಾವಣದ ಆಚರಣೆಗಳ ಭಾಗವಹಿಸುವ ಯೋಗವಿದೆ. ಪತ್ನಿ, ಪತಿಯೊಂದಿಗೆ ನಿಮಿಷಗಳ ಮಾತುಕತೆ ಸೌಹಾರ್ದತೆಯನ್ನು ಹೆಚ್ಚಿಸಬಹುದು. ಸಂಬಂಧದಲ್ಲಿ ಪುನಃ ಸಮನ್ವಯ ಉಂಟು ಮಾಡಲು ಇದು ಅನುಕೂಲಕರ ದಿನ. ವಿಶೇಷವಾಗಿ ಈ ಶ್ರಾವಣ ಶುಕ್ರವಾರದ ಅನುಗ್ರಹದಿಂದ ಮಹಿಳೆಯರ ಜೊತೆಗಿನ ಸಂಬಂಧದಲ್ಲಿ ಪ್ರಾಮುಖ್ಯತೆ, ಗಂಭೀರತೆ ಹೆಚ್ಚಾಗಲಿದೆ. ಮಕ್ಕಳಿಗೆ ಶ್ರದ್ಧೆಯಿಂದ ಸಮಯ ನೀಡಿದರೆ ಅವರು ಸಂತೋಷಗೊಂಡು ನಿಮ್ಮೊಂದಿಗೆ ಹೆಚ್ಚು ನಿಕಟರಾಗುತ್ತಾರೆ. ಹಿರಿಯರ ಆಶೀರ್ವಾದ, ಅವರೊಂದಿಗೆ ಸಂಕಲ್ಪಗಳ ಬಗ್ಗೆ ಚರ್ಚೆ
ಮನೆ ನ್ಯಾಯದ ವಿಚಾರಗಳ ಬಗ್ಗೆ ಪ್ರಾಮಾಣಿಕತೆ ಇವೆಲ್ಲ ಇಂದು ಅಗತ್ಯ. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರ ಶ್ರಾವಣದ ಪವಿತ್ರ ಪ್ರಭಾವವನ್ನು ಸದುಪಯೋಗಪಡಿಸಿಕೊಳ್ಳುವುದು ಅಗತ್ಯ. ದೇವಾಲಯಗಳಿಗೆ ಭೇಟಿ ನೀಡಿ ಲಕ್ಷ್ಮೀ ದೇವಿಗೆ ಹಾಲು, ಬೆಲ್ಲ, ಗಂಧ, ಹೂವಿನಿಂದ ಪೂಜೆ ಸಲ್ಲಿಸಿ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಮನೆಯಲ್ಲೇ ದೀಪ ಹಚ್ಚಿ ನೆಲದ ಮೇಲೆ ಕುಳಿತು ಧ್ಯಾನ ಮಾಡುವುದು ಶ್ರೇಷ್ಠ. ಗರ್ಭಿಣಿಯರಿಗೆ, ಮಹಿಳೆಯರಿಗೆ ಮತ್ತು ಬಡವರ್ಗದವರಿಗೆ ಅನ್ನದಾನ, ಅರಿಶಿಣ, ತುಳಸಿ, ಹಣ್ಣು ಹಂಚುವುದು ಶುಭ ಕಾರ್ಯ. ಶುಭ ದಾನಗಳು ನಿಮ್ಮ ಪಾಪಕ್ಷಯಕ್ಕೆ ಕಾರಣವಾಗುತ್ತವೆ. ಅದೃಷ್ಟದ ಸಂಖ್ಯೆ 6. ಇಂದಿನ ಶುಕ್ರದ ಪ್ರತೀಕವಾದ ಈ ಸಂಖ್ಯೆ ಹೃತ್ಪೂರ್ವಕತೆಯ, ವೈಭವದ ಮತ್ತು ಪ್ರೀತಿಯ ಸಂಕೇತ. ಈ ಸಂಖ್ಯೆಯನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದೃಷ್ಟದ ಬಣ್ಣ ಬೂದು. ಈ ಬಣ್ಣಗಳು ಶ್ರಾವಣದ ಶುಭತೆಯನ್ನು, ಶುಕ್ರದ ಶಾಂತಿಯನ್ನು ಪ್ರತಿಬಿಂಬಿಸುತ್ತವೆ. ಈ ಬಣ್ಣದ ಉಡುಪು ಧರಿಸಿದರೆ ಮನಸ್ಸಿಗೆ ನಿಗ್ರಹ ಮತ್ತು ತೃಪ್ತಿ ಉಂಟಾಗುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ನಿಮಗೆ ಶ್ರೇಷ್ಠ ಆಯ್ಕೆ ಶ್ರದ್ಧಾ ಪೂಜೆ, ವ್ಯವಹಾರ ಹಾಗೂ ಸಂವಹನದ ಯಶಸ್ಸು ದೊರೆಯಬಹುದು. ಈ ಕಾಲಘಟ್ಟದಲ್ಲಿ ನಿಮ್ಮ ಚೈತನ್ಯ ಶ್ರೇಷ್ಠ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಸ್ಥಿರ ಮನಸ್ಸು, ಶ್ರಮಜೀವಿತ್ವ ಮತ್ತು ಭದ್ರತೆಯ ತತ್ವವನ್ನು ಮುಂದಿಟ್ಟು ದಿನದ ಆವರ್ತನೆಯಲ್ಲಿ ತಮ್ಮ ಸ್ಥಾನವನ್ನು ಗುರುತಿಸಲು ಅನುವು ದೊರೆಯುತ್ತದೆ. ಶ್ರಾವಣ ಮಾಸದ ಶುಕ್ರವಾರದ ಪವಿತ್ರತೆ ಮತ್ತು ಶುಕ್ರ ಗ್ರಹದ ಅನುಗ್ರಹದಿಂದಾಗಿ ಇಂದು ಧಾರ್ಮಿಕ, ಕುಟುಂಬ ಮತ್ತು ಆರ್ಥಿಕ ಬೆಳವಣಿಗೆಗೆ ಹೆಚ್ಚು ಅನುಕೂಲಕರ ದಿನವಿದೆ. ಇಂದು ನೀವು ಹಿತವಚನದಿಂದ ಎಲ್ಲರ ಮನ ಗೆಲ್ಲುವ ಸಾಧ್ಯತೆ ಇದೆ. ನಿರ್ಣಯಗಳಲ್ಲಿ ಸ್ಥಿರತೆ ಮತ್ತು ಧೈರ್ಯವಿರಲಿ, ಆದರೆ ಅಹಂಕಾರ ಅಥವಾ ದಿಟ್ಟತನದಿಂದ ದೂರವಿರಿ. ಪ್ರತಿ ಕಾರ್ಯಕ್ಕೂ ಸಮರ್ಪಕ ಯೋಜನೆ, ಸಮಯ ನಿಯಂತ್ರಣ ಮತ್ತು ನಿಯಮ ಪಾಲನೆಯಿಂದ ಯಶಸ್ಸು ಸಾಧಿಸಬಹುದು. ವೃತ್ತಿ ಜೀವನದಲ್ಲಿ ಇಂದು ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಎರಡೂ ಸಾಧ್ಯ. ನಿಷ್ಠೆಯಿಂದ ಮಾಡಿದ ಕೆಲಸಕ್ಕೆ ಅಧಿಕೃತ ನಯತ ಸಿಗಬಹುದು. ನಿಮ್ಮ ಶ್ರಮದ ಫಲ ಇಂದೆಲ್ಲ ತಕ್ಷಣ ಬರದಿದ್ದರೂ ಹಿರಿಯರ ಗಮನಕ್ಕೆ ಬರುತ್ತದೆ. ಉದ್ಯೋಗಸ್ಥರಿಗೆ ಇಂದು ತಮ್ಮ ತಂಡದೊಳಗಿನ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವ ಅವಕಾಶ. ಲೆಕ್ಕಪತ್ರ, ಕಾನೂನು, ಬ್ಯಾಂಕಿಂಗ್, ಸರ್ಕಾರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಂದು ವಿಶೇಷವಾಗಿ ಲಾಭದ ದಿನ. ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆಗೆ ಮಾತುಕತೆ ನಡೆಯಬಹುದು. ನಿಮ್ಮ ಸ್ಪಷ್ಟ ಹಾಗೂ ಸಮತೋಲನದ ತೀರ್ಮಾನ ಶಕ್ತಿ ಇತರರ ವಿಶ್ವಾಸವನ್ನು ಗೆಲ್ಲುತ್ತದೆ. ಆದರೆ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಎಲ್ಲಾ ನಿಯಮಿತ ದಾಖಲೆಗಳನ್ನು ಪರಿಶೀಲಿಸುವುದು ಮುಖ್ಯ. ಹಣಕಾಸು ವಿಷಯದಲ್ಲಿ ಇಂದು ಹಣಕಾಸು ವಿಷಯಗಳಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳಿ. ನಿರೀಕ್ಷಿತ ಆದಾಯ ಕಳೆಯಬಹುದು, ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ. ಶ್ರಾವಣ ಮಾಸದ ಆರಂಭದಲ್ಲಿರುವ ಈ ಶುಕ್ರವಾರ ನಿಮಗೆ ಧನ ಸಂಬಂಧಿ ತಾಳಮೇಳ ಕಲಿಸುವ ದಿನ. ಹಳೆಯ ಸಾಲ ತೀರಿಸಲು ಇದು ಸೂಕ್ತ ಸಮಯ. ಕುಟುಂಬದ ಸದಸ್ಯರ ಶುಭ ಕಾರ್ಯಗಳಿಗೆ ಖರ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಹೂಡಿಕೆಗಳನ್ನು ಪುನರ್ ಪರಿಶೀಲಿಸಿ. ಹೂಡಿಕೆಯ ಮರುವಿನ್ಯಾಸದಿಂದ ಉತ್ಕೃಷ್ಟ ಫಲ ದೊರಕಬಹುದು. ಮನೆ ಅಥವಾ ವಾಹನ ಸಂಬಂಧಿಸಿದ ಸಾಲ ಅಥವಾ ಖರೀದಿಗೆ ಯೋಚಿಸುತ್ತಿದ್ದರೆ ಶುಭ ದಿನವಿದು. ಆರೋಗ್ಯದ ದೃಷ್ಟಿಯಿಂದ ಇಂದು ಜಠರದ ಸಮಸ್ಯೆಗಳು, ಜೀರ್ಣಕ್ರಿಯೆಯ ತೊಂದರೆ ಅಥವಾ ಗಂಟಲು ಬಾಯಿಯ ಸೋಂಕುಗಳ ಸಾಧ್ಯತೆ ಇದೆ. ಆದ್ದರಿಂದ ನೀರಿನ ಸೇವನೆ, ಸ್ವಚ್ಛತೆಯ ಪಾಲನೆ ಮತ್ತು ಆಹಾರದ ಸಮಯಕ್ಕೆ ಮಹತ್ವ ನೀಡಿ. ಮಸಾಜ್, ಸ್ನಾನ, ಆರಾಮದಾಯಕ ಸಂಗೀತ ಇತ್ಯಾದಿಗಳ ಮೂಲಕ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಿ. ಗರ್ಭಿಣಿಯರು ಅಥವಾ ಹಿರಿಯರು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಲಿ. ಇಂದಿನ ಆರೋಗ್ಯ ಪಾಲನೆಯು ಮುಂದಿನ ದಿನಗಳಲ್ಲಿ ಶಕ್ತಿ ಹಾಗೂ ಧೈರ್ಯವನ್ನು ತರುತ್ತದೆ. ಕುಟುಂಬ ಮತ್ತು ಸಂಬಂಧಗಳು ಇಂದು ನಿಮ್ಮ ಕುಟುಂಬದಲ್ಲಿ ಶ್ರದ್ಧೆ, ಪ್ರೀತಿ ಮತ್ತು ಬಾಂಧವ್ಯದ ವಾತಾವರಣವಿದೆ. ವೃದ್ಧರು ಮತ್ತು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುವ ಯೋಗವಿದೆ. ಶ್ರಾವಣ ಮಾಸದ ಶುಕ್ರವಾರದ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಯಾವುದೇ ಧಾರ್ಮಿಕ ಕಾರ್ಯಕ್ರಮ, ಉಪವಾಸ ಅಥವಾ ಲಕ್ಷ್ಮೀ ಪೂಜೆ ನಡೆಯಬಹುದು. ಪತ್ನಿ, ಪತಿಯೊಂದಿಗೆ ಸಹಾನುಭೂತಿ ಮತ್ತು ಪರಸ್ಪರ ಗೌರವ ಹೆಚ್ಚುವುದು. ಇಂದು ತಮ್ಮ ಪಾಲುದಾರರ ಭಾವನೆಗಳನ್ನು ತಿಳಿಯಲು ಸಮಯ ಮೀಸಲಿಟ್ಟರೆ ಭವಿಷ್ಯದಲ್ಲಿ ನಂಬಿಕೆ ಬೆಳೆದೀತು. ಪರಿಣಯ ಚಿಂತನೆ ಇರುವವರಿಗೆ ಸಂಬಂಧಿತ ಮಾತುಕತೆ ಅಥವಾ ಸಂಪರ್ಕಗಳ ಯೋಗವಿದೆ. ಹೆತ್ತವರ ಆಶೀರ್ವಾದದ ಮೂಲಕ ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ಸಿಗಬಹುದು. ಆಧ್ಯಾತ್ಮ ಮತ್ತು ಧರ್ಮ ಪಾಲನೆ ಇಂದು ಶುಕ್ರವಾರ ಹಾಗೂ ಶ್ರಾವಣ ಮಾಸ ಎಂಬ ಪವಿತ್ರ ಸಮಯ ಒಂದೇ ದಿನಕ್ಕಾಗಿರುವ ಕಾರಣ ಧರ್ಮ ಪಾಲನೆಯು ಅತ್ಯಂತ ಫಲಪ್ರದ. ದೇವಾಲಯಕ್ಕೆ ಭೇಟಿ ನೀಡಿ ಲಕ್ಷ್ಮೀ ದೇವಿಗೆ ಶ್ವೇತ ಪೂಜೆ, ಸುಗಂಧ, ತುಳಸಿ, ಬಿಳಿ ಹೂವಿಗಳಿಂದ ಅರ್ಥಪೂರ್ಣ ಪೂಜೆ ಸಲ್ಲಿಸಿ.
ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ಶ್ರದ್ಧೆಯಿಂದ ಕುಳಿತು ದೀಪಾರಾಧನೆ, ದಾನ ಧರ್ಮ ಮಾಡುವುದರಿಂದ ಪುಣ್ಯದ ಪ್ರಭಾವ ಹೆಚ್ಚಾಗುವುದು. ಹೆಣ್ಣು ಮಕ್ಕಳಿಗೆ ಬಟ್ಟೆ, ಶೃಂಗಾರ, ಸಿಹಿ ಹಂಚುವುದು ಬಹುಶ್ರೇಷ್ಠ. ಮನೆಗೆ ಆಮಂತ್ರಿತ ಅಗತ್ಯವಿರುವ ವ್ಯಕ್ತಿಗಳಿಗೆ ಉಪಹಾರ ನೀಡಿ. ನಿಮ್ಮ ಮನೆಯಲ್ಲಿ ಪೂರ್ಣ ಶುದ್ಧತೆಯ ಸ್ಥಿತಿಯಲ್ಲಿ ಪೂಜೆ ಮಾಡಿದರೆ ಆರ್ಥಿಕ ಸ್ಥಿತಿಗೆ ಬಲ ಬರುತ್ತದೆ. ಅದೃಷ್ಟದ ಸಂಖ್ಯೆ 2. ಇಂದಿನ ಶುಭಾಂಕ 2. ಸಹಾನುಭೂತಿ, ಸಂಯಮ ಮತ್ತು ಸಂಬಂಧಗಳ ಸಮನ್ವಯಕ್ಕೆ ಸಂಕೇತ. ಯಾವುದೇ ಪ್ರಮುಖ ನಿರ್ಧಾರಗಳ ಸಂದರ್ಭದಲ್ಲಿ ಈ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಳ್ಳಿ. ಅದೃಷ್ಟದ ಬಣ್ಣ ಕ್ರೀಮ್. ಈ ಬಣ್ಣಗಳು ಶ್ರಾವಣದ ಪವಿತ್ರತೆಯನ್ನು, ಶುಕ್ರದ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಇವತ್ತಿನ ದೈನಂದಿನ ಉಡುಪಿನಲ್ಲಿ ಈ ಬಣ್ಣ ಸೇರಿದರೆ ಮನಸ್ಸಿಗೆ ಸಮತೋಲನ ಮತ್ತು ಹೃದಯಕ್ಕೆ ಸುಖದ ಅನುಭವ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವರ ಪೂಜೆ, ವಾಣಿಜ್ಯ ಚಟುವಟಿಕೆಗಳು, ಬ್ಯಾಂಕಿಂಗ್ ವ್ಯವಹಾರಗಳು ಅಥವಾ ನಿರ್ಧಾರಾತ್ಮಕ ಚಟುವಟಿಕೆಗಳಿಗೆ ಅನುಕೂಲ. ಶಕ್ತಿ, ಮನೋಬಲ, ಚೈತನ್ಯ ಈ ಕಾಲಘಟ್ಟದಲ್ಲಿ ಹೆಚ್ಚಾಗಿರುವುದರಿಂದ ಇವನ್ನು ಸದ್ವಿನಿಯೋಗಪಡಿಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರಿಗೆ ಮನಸ್ಸಿನಲ್ಲಿ ಹಲವು ಕಲ್ಪನೆಗಳು ಬರುವಂತೆಯೂ ಕೆಲವೊಂದು ವಿಷಯಗಳ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತಹ ಸಂದರ್ಭವು ನಿರ್ಮಾಣವಾಗುವ ಯೋಗವಿದೆ. ಬುದ್ಧಿ, ಸಂವಹನ ಹಾಗೂ ಸಂವಾದದ ರಾಶಿಯಾದ ನಿಮಗೆ ಈ ಶುಕ್ರವಾರ ಸೃಜನಾತ್ಮಕತೆ, ಅನ್ವೇಷಣೆ ಮತ್ತು ಸಂಬಂಧಗಳ ಪುನಶ್ಚೇತನದ ಪ್ರಭಾವವಿದೆ. ಶ್ರಾವಣ ಮಾಸದ ಶುಭತೆಯು ಜೊತೆಯಾದ್ದರಿಂದ ಇಂದು ಧಾರ್ಮಿಕತೆ, ನಿಷ್ಠೆ ಮತ್ತು ಬುದ್ಧಿವಂತಿಕೆಯ ಸಂಯೋಜನೆಯ ದಿನವಿದು. ಮುಂಜಾನೆ ನಿಮ್ಮ ಕೆಲವೊಂದು ಆಲೋಚನೆಗಳು ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಮಧ್ಯಾಹ್ನದ ಬಳಿಕ ಸ್ನೇಹಿತರಿಂದ ಆಮಂತ್ರಣಗಳು, ಅಚಾನಕ್ ಭೇಟಿಗಳು ಅಥವಾ ಶ್ರದ್ಧೆಪೂರ್ಣ ಸಮಾರಂಭಗಳಲ್ಲಿ ಭಾಗವಹಿಸುವ ಸಾಧ್ಯತೆ. ಹೊಸ ಚಟುವಟಿಕೆಗಳ ಪ್ರಾರಂಭಕ್ಕೆ, ಕಲಿಕೆಗೆ ಅಥವಾ ಸೃಜನಶೀಲ ಪ್ರಯತ್ನಗಳಿಗೆ ಇದು ಉತ್ತಮ ದಿನ. ಆದರೆ ಮಾತುಗಳಲ್ಲಿ ಗಂಭೀರತೆ ಇರಲಿ. ಅರ್ಥದ ತಾರತಮ್ಯದಿಂದ ಸಂಬಂಧಗಳಿಗೆ ಹಾನಿಯಾಗಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಗೆ ಸಂಬಂಧಿಸಿದಂತೆ ಇನ್ನು ನಿಮ್ಮ ಮಾತುಗಳು, ಪ್ರಸ್ತುತಿಗೆ ಬಂದಿರುವ ವೈಖರಿಯು ತೀರ್ಮಾನಕಾರಿ ಪಾತ್ರ ವಹಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಸಾಧಿಸಲು ಪ್ರಯತ್ನಿಸಿ. ಹೊಸ ಪ್ರಸ್ತಾವನೆಗಳನ್ನು ಸಮರ್ಪಕವಾಗಿ ಮಂಡಿಸಿದರೆ ಉನ್ನತಾಧಿಕಾರಿಗಳ ಮೆಚ್ಚುಗೆ ಗಳಿಸಬಹುದು. ವ್ಯವಹಾರ ನಿರ್ವಹಣೆಯು ಚೆನ್ನಾಗಿದ್ದು ಬಹುಪಾಲು ವ್ಯವಹಾರಗಳಲ್ಲಿ ಲಾಭದ ಸೂಚನೆಗಳಿವೆ. ವ್ಯಾಪಾರಿಗಳಿಗೆ ದಿನ ಮಿಶ್ರ ಪರಿಣಾಮಕಾರಿಯಾಗಬಹುದು. ನಿರ್ಧಾರದಲ್ಲಿ ಜಾಗೃತಿ ಇರಲಿ. ನೋಂದಾಯಿತ ಸಂಸ್ಥೆಗಳ ನೋಂದಣಿಗೆ, ಪ್ರಸ್ತಾವನೆಗಳ ಸಲ್ಲಿಕೆಗೆ ಅಥವಾ ಹಳೆಯ ಪ್ರಾಜೆಕ್ಟುಗಳ ಮರುಪರಿಶೀಲನೆಗೆ ಉತ್ತಮ ದಿನವಿದು. ಹಳೆಯ ಏಜೆಂಡಾಗಳನ್ನು ಸ್ಪಷ್ಟಗೊಳಿಸಿ ಹೊಸತಿಗೆ ದಾರಿ ಹಾಕಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕ ಸ್ಥಿತಿಗತಿಯು ಬಲವಾದ ಸ್ಥಿತಿಯಲ್ಲಿದೆ. ಹಣಕಾಸಿನಲ್ಲಿ ಸಮತೋಲನ ಸಾಧಿಸಲು ಇಂದು ಹೆಚ್ಚು ಸೂಕ್ತ. ಹಿಂದಿನ ಸಾಲಗಳ ಹಾವಳಿಯಿಂದ ಹೊರಬರಲು ಪ್ರಯತ್ನಿಸುವವರು ಇಂದು ಪುನರ್ ಪರಿಗಣನೆಗೆ ಸಮಯ ಮೀಸಲಿಡಬಹುದು. ಹೂಡಿಕೆ ಮಾಡಲು ಬಯಸುವವರು ಷೇರು ಮಾರುಕಟ್ಟೆ ಅಥವಾ ಚಿನ್ನದ ಬಂಡವಾಳದಲ್ಲಿ ಅಲ್ಪ ಪ್ರಮಾಣದ ಹೂಡಿಕೆಗೆ ಯತ್ನಿಸಬಹುದು. ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಬೇಕು. ಇತರರ ಸಲಹೆಗೆ ಹೆಚ್ಚು ಅವಲಂಬಿಸದೆ ನಿಮ್ಮ ಲೆಕ್ಕಾಚಾರ ಪರಿಶೀಲಿಸಿ. ಆರ್ಥಿಕವಾಗಿ ಮನೆಗೆ ಸಂಬಂಧಿಸಿದ ಖರ್ಚುಗಳು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿರ್ದಿಷ್ಟ ಧನವಿನಿಯೋಗ ಮಾಡುವ ತೀರ್ಮಾನ ಇಂದು ಬುದ್ಧಿವಂತಿಕೆಯಾದಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿದೆ. ಆದರೆ ಬದಲಾವಣೆಗೊಳ್ಳುತ್ತಿರುವ ಹವಾಮಾನದಿಂದ ಶೀತ, ನೆಗಡಿ ಅಥವಾ ಕಫದ ಸಮಸ್ಯೆಗಳು ಎದುರಾಗಬಹುದು. ಬೆಳಗಿನ ವ್ಯಾಯಾಮ ಮತ್ತು ದಿನಚರಿಯಲ್ಲಿ ನಿಯಮಿತತೆ ಇರಲಿ. ಅತಿಯಾದ ತಿನ್ನುವಿಕೆ, ಜಂಕ್ ಫುಡ್ ಅಥವಾ ತೈಲಯುಕ್ತ ಆಹಾರದಿಂದ ದೂರವಿರಿ. ಚಟುವಟಿಕೆಗಳಲ್ಲಿ ಚುರುಕು ಇರಲಿ. ಮನಸ್ಸು ಸ್ಥಿರವಾಗಿರಲಿ ಎಂಬ ದೃಷ್ಟಿಯಿಂದ ಧ್ಯಾನ, ಓದು ಅಥವಾ ಮೌನ ಪ್ರಯೋಗ ಸಹಕಾರಿ. ದೀರ್ಘಕಾಲದ ಬಳಲಿಕೆಯ ಸಮಸ್ಯೆಗಳಿಗಾಗಿ ನಿಮಗೆ ಇಂದು ಚಿಕಿತ್ಸೆ ಪ್ರಾರಂಭ ಮಾಡಲು ಉತ್ಸಾಹ ಹೆಚ್ಚಾಗಬಹುದು. ಚಿಕಿತ್ಸಾ ಯೋಜನೆ ಪ್ರಾರಂಭಿಸಲು ಶುಭ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆ ಮಾತುಗಳಲ್ಲಿ ಇಂದು ಸ್ವಲ್ಪ ಗಂಭೀರತೆ ಇರಬಹುದು. ಆಪ್ತ ಸಂಬಂಧಿಗಳ ಮಾತುಗಳು ನಿಮ್ಮ ಮನಸ್ಸಿಗೆ ತಾಕಬಹುದು. ಆದರೆ ಪ್ರತಿಕ್ರಿಯೆ ನೀಡುವುದರಲ್ಲಿ ತಾಳ್ಮೆ ಇರಲಿ. ಕುಟುಂಬದ ಹಿರಿಯರೊಂದಿಗೆ ಸಮಯ ಕಳೆಯುವುದು, ಅವರ ಅನುಭವಗಳನ್ನು ಕೇಳುವುದು ನಿಮಗೆ ಒಳಿತಾಗಬಹುದು. ದಾಂಪತ್ಯ ಜೀವನದಲ್ಲಿ ಹೊಸ ಆಶಯಗಳು ಹುಟ್ಟಬಹುದು. ಸಂಗಾತಿಯೊಂದಿಗೆ ಮನಮುಟ್ಟುವ ಮಾತುಕತೆ ನಡೆಯಬಹುದು. ಸಂಬಂಧಗಳ ಪುನಶ್ಚೇತನಕ್ಕೆ ಇಂದಿನ ದಿನ ಪರಿಪೂರ್ಣವಾಗಿದೆ. ಸಣ್ಣ ಉಡುಗೊರೆ, ಪ್ರೀತಿ ಹಾಗೂ ಗಮನ ಈ ಮೂರರಿಂದ ಸಂಬಂಧ ಬಲವಾಗುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಉತ್ತಮ ಸಮಯ. ಅವರ ಆಸಕ್ತಿಗೆ ಅನುಗುಣವಾಗಿ ಪ್ರೋತ್ಸಾಹ ನೀಡಿ.
ಕುಟುಂಬದೊಂದಿಗೆ ಆಹಾರ, ಸಂಭಾಷಣೆ, ಧಾರ್ಮಿಕ ಆಚರಣೆಗಳ ಪಾಲ್ಗೊಳ್ಳುವುದರಿಂದ ಬಂಧುಬಂಧಗಳು ಬಲಪಡುವುವು. ವೀಕ್ಷಕರೇ, ನೀವು ಇಂದು ಶ್ರಾವಣ ಮಾಸದ ಶುಭ ಶುಕ್ರವಾರ. ದೇವಿ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡುವ ಮೂಲಕ ಧನ, ವೈಭವ, ಶ್ರದ್ಧಾ ಮತ್ತು ಸಂಪತ್ತಿನ ಅನುಗ್ರಹ ಪಡೆಯಬಹುದು. ಮನೆಯಲ್ಲಿಯೇ ತಾಜಾ ಹೂವಿನಿಂದ ತೋರಣ ಕಟ್ಟಿ, ದೀಪ ಹಚ್ಚಿ, ತುಳಸಿ ತೊಟ್ಟಿಯ ಬಳಿ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ. ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 49 ಅಥವಾ 108 ಬಾರಿ ಪಠಣ ಮಾಡಿ. ಹಳದಿ ವಸ್ತ್ರದಲ್ಲಿ ಹೂವಿನ ಪೂಜೆ, ಅತ್ತಿಹಣ್ಣು, ಸಿಹಿ ಪಾಯಸ ವಿತರಣೆ, ಮಹಿಳೆಯರಿಗೆ ಕುಂಕುಮ ಹಂಚುವುದು ಅತ್ಯಂತ ಪವಿತ್ರ ಕಾರ್ಯ. ಗರ್ಭಿಣಿಯರಿಗೆ, ಹಳ್ಳಿಯ ಹಿರಿಯರಿಗೆ, ಶಿಷ್ಯರಿಗೆ ಅಥವಾ ಗುರುಗಳಿಗೆ ಆದರ ಭಾವ ತೋರಿಸಿದರೆ ಶುಕ್ರದ ಅನುಗ್ರಹವು ಖಂಡಿತ ಆಗುತ್ತದೆ. ಅದೃಷ್ಟದ ಸಂಖ್ಯೆ 9. ನಿರ್ಧಾರದಲ್ಲಿ ಸ್ಪಷ್ಟತೆ, ಉತ್ಸಾಹ ಹಾಗೂ ಸಾಧನೆಗೆ ಈ ಸಂಖ್ಯೆ ಅನುಕೂಲ. ಇಂದು ಈ ಸಂಖ್ಯೆಯ ಮೂಲಕ ನಿಮಗೆ ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು. ಅದೃಷ್ಟದ ಬಣ್ಣ ನೀಲಿ. ಇಂದಿನ ಈ ಬಣ್ಣಗಳು ಸಂವಹನ, ಬುದ್ಧಿವಂತಿಕೆ ಹಾಗೂ ಶಾಂತಿಯ ಪ್ರತೀಕ. ಈ ಬಣ್ಣದ ಉಡುಪು ಅಥವಾ ಪರಿಕರ ಧರಿಸಿದರೆ ಚೈತನ್ಯ ಹೆಚ್ಚು. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ಮಾತುಕತೆ, ಸಂವಾದ, ವ್ಯವಹಾರ ಹಾಗೂ ನಿರ್ಧಾರಗಳಿಗೆ ಉತ್ತಮ ಯಶಸ್ಸು ಲಭ್ಯವಾಗಬಹುದು. ಇಂತಹ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಆತ್ಮಸ್ಥೈರ್ಯ ಮತ್ತು ಸಂವೇದನಾಶೀಲತೆ ಎರಡೂ ಮುಂಚೂಣಿಯಲ್ಲಿರುತ್ತವೆ. ಶ್ರಾವಣ ಮಾಸದ ಶುಭತೆಯ ಜೊತೆಗೆ ಶುಕ್ರವಾರದ ವಿಶಿಷ್ಟ ಶಕ್ತಿಯು ನಿಮ್ಮ ಅಂತರ್ಮನದ ಚಿಂತನಶೀಲತೆ ಹಾಗೂ ಕೌಟುಂಬಿಕ ಬಂಧಗಳ ಪ್ರಾಮುಖ್ಯತೆಯನ್ನು ಬೆಳಗಿಸುತ್ತದೆ. ಹೃದಯ ಸ್ಪರ್ಶಿಯಾದ ಸಂಬಂಧಗಳು, ಗೃಹ ಕಲ್ಯಾಣ ಮತ್ತು ಧರ್ಮಚಿಂತನೆ ಇಂದಿನ ದಿನದ ಕೇಂದ್ರ ಬಿಂದುವಾಗಿವೆ. ಒಟ್ಟಿನಲ್ಲಿ ಇದು ಭಾವನಾತ್ಮಕವಾಗಿ ಸ್ಮರಣೀಯ ದಿನವಾಗುವ ಸಾಧ್ಯತೆ ಇದೆ. ಮನಸ್ಸು ಕೆಲವು ಸಂದರ್ಭಗಳಲ್ಲಿ ಮುನ್ನಡೆದಂತೆ ನಡೆದರೂ ಕೆಲವೊಮ್ಮೆ ಭಾವನೆಗಳಿಗೆ ಬೆಲೆಯನ್ನು ಕೊಡಬೇಕಾದ ಸಂದರ್ಭವೂ ಬರಬಹುದು. ನಿಮ್ಮ ಕನಸುಗಳಿಗೆ ಆಧಾರವಾಗಿ ಕಾರ್ಯಗತಗೊಳಿಸುವ ಪ್ರಾರಂಭಿಕ ಹಂತ ಇದಾಗಬಹುದು. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ವೃತ್ತಿಪರ ಬದುಕಿನಲ್ಲಿ ಇದು ಸಮತೋಲನ ಮತ್ತು ಸಹಕಾರದ ದಿನವಾಗಿದೆ. ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದರೆ ಮೇಲಧಿಕಾರಿಗಳ ಮೆಚ್ಚುಗೆ ಮತ್ತು ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ನಿಮ್ಮ ಭಾವೋದ್ರಿಕ್ತ ಸ್ವಭಾವವು ಕಲಾತ್ಮಕ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಬಹುದು. ಹಳೆಯ ಪ್ರಾಜೆಕ್ಟುಗಳನ್ನು ಮುಕ್ತಾಯಗೊಳಿಸಲು ಉತ್ತಮ ಸಮಯ. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಬದಲು ಹಳೆಯ ಕಾರ್ಯಗಳ ಪುನರ್ವಿಮರ್ಶೆ, ತಿದ್ದುಪಡಿ ಹಾಗೂ ಯೋಜನೆಯ ನವೀಕರಣ ಮಾಡಿ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ರಾಜಕೀಯ ಇರಬಹುದು. ನಿಮ್ಮ ಮಾತು ಮತ್ತು ವರ್ತನೆಗೆ ಎಚ್ಚರಿಕೆ ಅಗತ್ಯ. ಉದ್ಯೋಗ ಹುಡುಕುವವರು ಮಹಿಳಾ ನೇತೃತ್ವವಿರುವ ಸಂಸ್ಥೆಗಳಿಂದ ಅಥವಾ ಧರ್ಮ, ಸೇವೆ ಸಂಸ್ಥೆಗಳಿಂದ ಅವಕಾಶಗಳ ಸೂಚನೆಗಳನ್ನು ಕಾಣಬಹುದು. ಮಹಿಳಾ ಉದ್ಯಮಿಗಳು ಹಾಗೂ ಮನೆ ವ್ಯಾಪಾರದಲ್ಲಿರುವವರಿಗಿದು ಪ್ರಗತಿಪರ ದಿನ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿಯಲ್ಲಿ ಶಿಸ್ತು ಹಾಗೂ ನಿಯಮ ಪಾಲನೆ ಅತ್ಯಗತ್ಯ. ಬಂಗಾರದ ಹೂಡಿಕೆಗೆ ಯೋಗವಿದ್ದು ಮನೆಯ ಅಂಗಸಾಮಗ್ರಿಗಳ ಖರೀದಿಗೆ ಹಣ ಬಳಕೆಯಾಗುವ ಸಾಧ್ಯತೆ. ನಗದು ಹೂಡಿಕೆಗಿಂತ ಪದಾರ್ಥದ ಸ್ವರೂಪದಲ್ಲಿ ಸಂಪತ್ತಿನ ಹೂಡಿಕೆ ಮಾಡುವುದು ಲಾಭದಾಯಕ. ಪರಿವಾರದ ಸದಸ್ಯರ ಅಗತ್ಯಗಳಿಗೆ ಖರ್ಚು ಮಾಡುವ ಸಂದರ್ಭದಲ್ಲಿ ಅರ್ಥವಂತಿಕೆ ಇರಲಿ. ಸಾಲ ಅಥವಾ ಹಣಕಾಸು ಬಡ್ಡಿದರದ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಹಳೆಯ ಸಾಲಗಳ ನಿವಾರಣೆಗಾಗಿ ಯೋಜನೆ ರೂಪಿಸಬಹುದು. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಇಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಸೇವನೆಯತ್ತ ಗಮನ ಹರಿಸಿ. ಹಳದಿ ಪುಡಿ, ತುಳಸಿ, ಬೆಳ್ಳುಳ್ಳಿ, ಉಷ್ಣ ನೀರಿನ ಸೇವನೆ ಇವು ಆರೋಗ್ಯಕ್ಕೆ ಉತ್ತಮ. ತೀವ್ರವಾದ ಭಾವನೆಗಳಿಂದಾಗಿ ಉಸಿರಾಟದ ದೌರ್ಬಲ್ಯ, ಎದೆಗುಂದುವಿನ ಭಾವನೆಗಳು ಬರುವ ಸಾಧ್ಯತೆ. ಮಧುಮೇಹ, ರಕ್ತದೊತ್ತಡವಿರುವವರು ಔಷಧಿ ಸೇವನೆಯ ನಿಯಮಿತತೆಯತ್ತ ಗಮನ ಹರಿಸಬೇಕು. ಮನಸ್ಸಿಗೆ ಶಾಂತಿ ತರಲು ಸಾತ್ವಿಕ ಆಹಾರ, ಹಿಂದೂ ಶ್ರದ್ಧಾ ಸಂಗೀತ ಮತ್ತು ಜಪಮಾಲೆಯ ಬಳಕೆಯು ಉತ್ತಮ. ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡುವುದು ಅಗತ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಗೃಹಸ್ಥಾಶ್ರಮದ ಜೀವಾಳ, ಸ್ನೇಹ, ಆರೈಕೆ ಮತ್ತು ಹಿತಚಿಂತನೆಯು ನಿಮ್ಮ ದಿನದ ಶಕ್ತಿ. ಪತಿ ಪತ್ನಿ ನಡುವೆ ಗಂಭೀರವಾದ ಸಂಭಾಷಣೆಗಳು ನಡೆಯಬಹುದು. ಇವು ಸಂಬಂಧವನ್ನು ಇನ್ನಷ್ಟು ಗಾಢಗೊಳಿಸಬಹುದು. ಮಕ್ಕಳಿಗೆ ಓದು ಅಥವಾ ಮನರಂಜನೆಗೆ ಸಂಬಂಧಿಸಿದ ವೆಚ್ಚಗಳು ಸಂಭವಿಸಬಹುದು. ಮಾತೃಪಕ್ಷದ ಸಂಬಂಧಿಕರೊಂದಿಗೆ ಸಂಪರ್ಕ ಬಲಪಡಬಹುದು. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮನೆ ಕೆಲಸಗಳಲ್ಲಿ ಎಲ್ಲರ ಸಹಕಾರ ಪಡೆಯಲು ನಿಮಗಿರುವ ನೈಸರ್ಗಿಕ ಶ್ರದ್ಧಾಶಕ್ತಿಯನ್ನು ಬಳಸಿಕೊಳ್ಳಿ. ಇಂದು ಕೌಟುಂಬಿಕ ಸಭೆ, ಪೂಜೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ. ಮನೆಯ ಸೌಂದರ್ಯ, ಆರೈಕೆ ಅಥವಾ ಅಡುಗೆ ವಿಷಯದಲ್ಲಿ ವಿಶೇಷ ಪ್ರಾಮುಖ್ಯತೆ ಇರುತ್ತದೆ. ವೀಕ್ಷಕರೇ, ನೀವು
ಇಂದಿನ ಶುಕ್ರವಾರದ ಶ್ರಾವಣ ಮಾಸದ ಶುದ್ಧ ಶಕ್ತಿ ನಿಮ್ಮ ಮನಸ್ಸಿಗೆ ಸಾರ್ಥಕತೆಯ ಅನುಭವ ನೀಡುತ್ತದೆ. ಲಕ್ಷ್ಮೀ ದೇವಿಗೆ ಅಕ್ಷತೆ, ಬಿಲ್ಲೆಹಣ್ಣಿನ ಹೂ ಹಾಗೂ ಸುಗಂಧದ ದೀಪಾರಾಧನೆ ಮಾಡುವುದು ಉತ್ತಮ. ಓಂ ಶ್ರೀಂ ಕ್ಲೀಂ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿ. ಸುತ್ತಮುತ್ತಲಿನ ಬಡ ಕುಟುಂಬಗಳಿಗೆ ಅನ್ನ, ಹಣ್ಣು, ಮಂಜುಳಿನ ಕಡುಬು ಹಂಚುವುದು ದಾನ ಧರ್ಮಕ್ಕೆ ಸಮರ್ಪಿತ ಕಾರ್ಯ. ಮನೆಗೆ ನವಚೈತನ್ಯ ತರಲು ಪವಿತ್ರ ತುಳಸಿ ಪತ್ರದ ಪೂಜೆ ಮಾಡಿ. ಮನೆಯ ಒಳಗಡೆ ದೀಪ ಹಚ್ಚಿ ಶಾಂತಿಪೂರ್ವಕವಾಗಿ ದೇವಸ್ತುತಿಯನ್ನು ಮಾಡಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ನಿಮ್ಮ ಭಾವನಾತ್ಮಕ ಶಕ್ತಿ ಮತ್ತು ಸಂವೇದನೆಗಳ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಇಂಪು ಮೂಲಕ ನಿಮ್ಮ ಅಂತರಾಳದ ನಿಶ್ಚಲ ಶಕ್ತಿಯನ್ನು ಪವಿತ್ರತೆ ತಲುಪಿಸಬಹುದು. ಅದೃಷ್ಟದ ಬಣ್ಣ ಹಾಲು ಬಿಳಿ. ಈ ಬಣ್ಣಗಳು ನಿಮ್ಮ ಶುದ್ಧ ಮನಸ್ಸು ಮತ್ತು ಮನಃಶಾಂತಿಯ ಪ್ರತೀಕ. ಇಂತಹ ಬಣ್ಣದ ಉಡುಪು ಧರಿಸುವ ಮೂಲಕ ನಿಮ್ಮ ಆಂತರಿಕ ಶಕ್ತಿ ಪ್ರಬಲವಾಗಬಹುದು. ಶುಭ ಸಮಯ ಬೆಳಿಗ್ಗೆ 10:15 ರಿಂದ ಮಧ್ಯಾಹ್ನ 1 ಈ ಸಮಯದಲ್ಲಿ ಕಾರ್ಯಪ್ರವೃತ್ತಿಯ ತೀಕ್ಷ್ಣತೆ, ಪ್ರಭಾವಿತ ಮಾತು, ಮನಸ್ಸಿನ ಚುರುಕು ಎಲ್ಲವೂ ಉನ್ನತ ಮಟ್ಟದಲ್ಲಿ ಇರುತ್ತದೆ. ಇಂತಹ ಸಮಯದಲ್ಲಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ ಶುಭ ಶುಕ್ರವಾರದ ಪ್ರಭಾವದಿಂದ ಸಿಂಹರಾಶಿಯವರಿಗೆ ಆತ್ಮಬಲ, ಪ್ರಭಾವಶೀಲತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಉತ್ತೇಜನ ದೊರೆಯಲಿದೆ. ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಮಿಂಚು ಹಾಗೂ ನಿರ್ಧಾರಗಳಲ್ಲಿನ ಧೈರ್ಯ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಈ ದಿನ ನಿಮ್ಮ ಶ್ರದ್ಧಾ, ಸಮರ್ಪಣಾ ಭಾವನೆ ಮತ್ತು ಶಕ್ತಿಯ ಪರಿಗಣನೆಯ ದಿನವಾಗಿದೆ. ದಿನದ ಆರಂಭದಲ್ಲಿ ನೀವು ಸ್ವಲ್ಪ ಗಾಬರಿಯಾಗಿದ್ದರೂ ಮಧ್ಯಾಹ್ನದಿಂದ ಶಕ್ತಿ ತುಂಬಿ ಬರುವುದು. ಪ್ರೋತ್ಸಾಹ, ಪುರಸ್ಕಾರ ಅಥವಾ ಗುಪ್ತ ಸಹಾಯವು ನಿಮ್ಮನ್ನು ಬೆಂಬಲಿಸಬಹುದು. ಬಹುಕಾಲದ ಕನಸುಗಳನ್ನು ಪರಿಗಣಿಸಿ ಪ್ರಾರಂಭಿಸುವ ಉತ್ತಮ ಕಾಲ. ಭಕ್ತಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ. ಶುಕ್ರವಾರದ ಪವಿತ್ರತೆ ಮತ್ತು ಶ್ರಾವಣ ಮಾಸದ ಅನುಗ್ರಹದಿಂದ ದೈವಬಲ ಇಂದು ನಿಮ್ಮ ಬೆನ್ನಿಗೆ ನಿಂತಂತಿದೆ. ಆದರೆ ಅಹಂಕಾರ ಮತ್ತು ಆತ್ಮ ಮೇಲ್ವಿಚಾರದಿಂದ ದೂರವಿರುವುದು ಮಹತ್ವದದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಇವತ್ತು ಸಿಂಹರಾಶಿಯವರು ತಮ್ಮ ಉದ್ಯೋಗದಲ್ಲಿ ಉಜ್ವಲತೆ ಕಂಡುಕೊಳ್ಳುವ ದಿನವಿದು. ನಿಮ್ಮ ನಾಯಕತ್ವ ಗುಣಗಳು ಬೆಳಗುವಾಗ ಇದ್ದಾವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮಗೆ ನೀಡಲಾಗಿರುವ ಜವಾಬ್ದಾರಿಗಳನ್ನು ವಿಶ್ವಾಸಾರ್ಹವಾಗಿ ನಿರ್ವಹಿಸಬಲ್ಲಿರಿ. ಹಿರಿಯ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿರಬಹುದು. ನಿಮ್ಮ ಶ್ರಮ ಮತ್ತು ಸಮರ್ಪಣೆಗೆ ಪ್ರಶಂಸೆಗಳು ಅಥವಾ ಉನ್ನತಿಗೊಳ್ಳುವ ಸೂಚನೆಗಳು ಬರುವ ಸಾಧ್ಯತೆ ಇದೆ. ಸರ್ಕಾರಿ, ನಿರ್ವಹಣಾ, ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಈ ದಿನ ಹೆಚ್ಚು ಲಾಭ ಪಡೆಯಬಹುದು. ವೃತ್ತಿಯಲ್ಲಿ ಪ್ರತಿಷ್ಠಾ ಪಡೆಯುವ ಹೊಸ ಯೋಜನೆಗಳು, ಸಭೆಗಳು ಅಥವಾ ತೀರ್ಮಾನಗಳ ಅವಕಾಶಗಳಿವೆ. ಸೃಜನಶೀಲತೆ ಹಾಗೂ ಧೈರ್ಯದಿಂದ ಸದುಪಯೋಗಪಡಿಸಿಕೊಳ್ಳಿ. ಹೊಸ ಹೊಣೆಗಾರಿಕೆ ಸ್ವೀಕರಿಸುವವರು ಈ ದಿನದಿಂದ ತಮ್ಮ ಪಥವನ್ನು ಬದಲಾಯಿಸಬಹುದು. ಉದ್ಯಮಿಗಳಿಗೆ ಇಂದು ಹೊಸ ವಹಿವಾಟುಗಳಿಗೆ ಚಾಲನೆ ನೀಡಲು ಉತ್ತಮ ದಿನ. ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕ ಸಾಧಿಸಬಹುದು. ಜಾಹೀರಾತು, ಮಾರುಕಟ್ಟೆ, ಗ್ಲಾಮರ್, ಕಲಾತ್ಮಕ ಉದ್ಯಮದಲ್ಲಿ ಇರುವವರು ಹೆಚ್ಚಿನ ಲಾಭ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಸ್ಥಿರತೆ ಕಂಡುಬರುವುದು. ಆದಾಯದ ಜೊತೆಗೆ ಖರ್ಚುಗಳ ಸಮತೋಲನ ಸಾಧಿಸುವ ಅಗತ್ಯವಿದೆ. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಅಧಿಕ ಲಾಭದ ಆಮಿಷಗಳಿಗೆ ಬೀಳದೆ ಜಾಣತನದಿಂದ ನಿರ್ಧಾರ ತೆಗೆದುಕೊಳ್ಳಿ. ಹಳೆಯ ಸಾಲದ ಭಾಗಶಃ ಪರಿಹಾರ ಸಾಧ್ಯ. ಮನೆ ಅಥವಾ ವಾಹನ ಸಂಬಂಧಿತ ಖರ್ಚುಗಳಿಗೆ ಹಣ ಮೀಸಲಾಗಬಹುದು. ಮನೆಯ ಸುಧಾರಣೆ, ಅಲಂಕಾರ ಅಥವಾ ಹೊಸ ವಸ್ತುಗಳ ಖರೀದಿಗೆ ಇಂದು ಅನುಕೂಲ. ನಿಮ್ಮ ಖರ್ಚು ಮಟ್ಟಕ್ಕೆ ನಿಯಂತ್ರಣವಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಒತ್ತಡ ಸೃಷ್ಟಿಯಾಗಬಹುದು. ಆದ್ದರಿಂದ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನ ಒತ್ತಡದಿಂದ ಸೃಷ್ಟಿಯಾದ ಮಾನಸಿಕ ದಣಿವಿಗೆ ಪರಿಹಾರ ಕಂಡುಕೊಳ್ಳಬೇಕಾಗುತ್ತದೆ. ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ಸ್ತ್ರೀ ಸಂಬಂಧಿತ ಅಸೌಖ್ಯಗಳು ಕಂಡುಬರುವ ಸಾಧ್ಯತೆ. ಆರೋಗ್ಯದ ಮೇಲೆ ಅನುಮಾನ ಹುಟ್ಟಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಆಹಾರ ಕ್ರಮದಲ್ಲಿ ಪ್ರಮಾದ ಮಾಡಬೇಡಿ. ಹೊಟ್ಟೆಗೆ ಹಿತವಿಲ್ಲದ ಆಹಾರ ಅಥವಾ ವಿಳಂಬಿತ ಊಟದಿಂದ ಆರೋಗ್ಯ ಕೆಡಬಹುದೆಂಬ ಎಚ್ಚರಿಕೆ. ವಿಶ್ರಾಂತಿ ಹಾಗೂ ಯೋಗದ ಅಭ್ಯಾಸದಿಂದ ನಿಮಗೆ ದೈಹಿಕ ಶಕ್ತಿಯೊಂದಿಗೆ ಮಾನಸಿಕ ಸಮತೋಲನ ದೊರೆಯಬಹುದು. ಚಳಿ ಅಥವಾ ಬಿಸಿಲಿನ ಅನಿಯಮಿತತೆಯಿಂದ ತ್ವಚಾ ಸಮಸ್ಯೆ ಉದ್ಭವಿಸಬಹುದು. ತಂಪಾದ ಹಣ್ಣುಗಳು, ಕಡಿಮೆ ಎಣ್ಣೆ ಮತ್ತು ಹೆಚ್ಚಿನ ನೀರು ಸೇವನೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಬಹುದು. ಮನೆಯಲ್ಲಿ ಪಾರಂಪರಿಕ ಪೂಜೆ ಅಥವಾ ವೈಭವದ ಕಾರ್ಯಕ್ರಮಗಳು ನಡೆಯಬಹುದು. ಪತ್ನಿ, ಪತಿಯೊಂದಿಗೆ ಸಮಾಲೋಚನೆ ಮೂಲಕ ಕೆಲ ವಿಷಯಗಳಿಗೆ ಹೊಸ ಆಯಾಮ ಸಿಗಬಹುದು. ಮಕ್ಕಳಿಗೆ ಹೆಚ್ಚು ಸಮಯ ನೀಡುವುದು ಅವರು ನಿಮ್ಮೊಂದಿಗೆ ಹೆಚ್ಚು ನಿಕಟವಾಗಲು ಸಹಾಯ ಮಾಡಲಿದೆ. ಹಿರಿಯರ ಆಶೀರ್ವಾದ ಈ ದಿನ ನಿಮ್ಮ ಬದುಕಿನಲ್ಲಿ ಮಹತ್ತರ ಬದಲಾವಣೆಗೆ ದಾರಿ ಹಾಕಬಹುದು.
ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಸಮಾಧಾನಕರ ಸುದ್ದಿ ಸಿಗಬಹುದು. ದೂರದ ಸಂಬಂಧಗಳು ಪುನಃ ಜೋಡಣೆಯಾಗಬಹುದು. ಕುಟುಂಬದೊಳಗಿನ ಗೊಂದಲಗಳು ಪರಿಹಾರ ಕಂಡುಕೊಳ್ಳಬಹುದು. ವಿಷಯಗಳ ಬಗ್ಗೆ ದಿಟ್ಟವಾಗಿ ಮಾತನಾಡುವುದು ಮುಖ್ಯ, ಆದರೆ ಸೌಮ್ಯ ಶೈಲಿಯಲ್ಲಿ ಮಾಡುವುದು ಹೆಚ್ಚು ಫಲಕಾರಿಯಾಗಿದೆ. ವೀಕ್ಷಕರೇ, ನೀವು ಇಂದು ಶ್ರಾವಣ ಶುಕ್ರವಾರದ ಪೂಜೆಯ ಮಹತ್ವವನ್ನು ಉಪೇಕ್ಷಿಸಬೇಡಿ. ಶ್ರೀ ಮಹಾಲಕ್ಷ್ಮಿಗೆ ಹಾಲು, ತುಳಸಿ, ಹೂವುಗಳೊಂದಿಗೆ ಆರಾಧನೆ ಮಾಡಿ. ನಿಮ್ಮ ಮನೆಯಲ್ಲಿ ಗುರುಬ್ರಹ್ಮ ಪುಷ್ಪ ದೀಪದೊಂದಿಗೆ ಲಕ್ಷ್ಮೀ ಹವನ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಪಠಣ ಮಾಡಬಹುದು. ಓಂ ಹ್ರೀಂ ಶ್ರೀಂ ಕ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸುವುದು ಶುಭ. ಬಡವರಿಗೆ ಮಡಿಕೆ, ಅಕ್ಕಿ, ಸೀರೆ, ತುಳಸಿ ಗಿಡ, ಗೋಧಿ ಅಥವಾ ಬಿಳಿ ಬಟ್ಟೆ ದಾನ ಮಾಡುವ ಮೂಲಕ ಪುಣ್ಯವನ್ನು ಸಂಪಾದಿಸಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಲೀಡರ್ಶಿಪ್, ಗಂಭೀರತೆ ಮತ್ತು ಶಕ್ತಿಯ ಸಂಕೇತ. ಇಂದಿನ ದಿನದಲ್ಲಿನ ನಿರ್ಧಾರಗಳು ಈ ಸಂಖ್ಯೆಯ ಪ್ರಭಾವದಿಂದ ಸ್ಪಷ್ಟವಾಗಬಹುದು. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಸ್ಪಷ್ಟತೆ, ಆಕರ್ಷಣೆ ಮತ್ತು ಶಕ್ತಿಯ ಬಿಂಬವನ್ನು ನೀಡುತ್ತದೆ. ಈ ಬಣ್ಣದ ಉಡುಪು ಧರಿಸುವ ಮೂಲಕ ವಾತಾವರಣಕ್ಕೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಶುಭ ಸಮಯ ಬೆಳಗ್ಗೆ 10:05 ರಿಂದ ಮಧ್ಯಾಹ್ನ 12:50. ಈ ಸಮಯದಲ್ಲಿ ಪೂಜೆ, ವಹಿವಾಟು, ಪ್ರಾರಂಭ, ಭವನ ಪ್ರವೇಶ ಅಥವಾ ಮೌಲ್ಯಮಾಪನದ ಕಾರ್ಯಗಳು ಯಶಸ್ಸು ಕಾಣುವ ಸಾಧ್ಯತೆ ಇರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇವತ್ತು ನಿಮ್ಮ ಬುದ್ಧಿವಂತಿಕೆ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಪರಿಶುದ್ಧ ಮನಸ್ಸುಗಳಿಂದ ದಿನದ ನಿರ್ವಹಣೆ ಅತ್ಯುತ್ತಮವಾಗಬಹುದು. ಶ್ರಾವಣ ಮಾಸದ ಪವಿತ್ರ ಶುಕ್ರವಾರದ ಶಕ್ತಿಯು ಇಂದಿನ ಕಾರ್ಯಗಳಲ್ಲಿ ಸಾತ್ವಿಕತೆ ಮತ್ತು ಶ್ರದ್ಧೆಯ ಶಕ್ತಿ ತುಂಬಲಿದೆ. ದೈನಂದಿನ ಕಾರ್ಯಗಳಲ್ಲಿ ನಿಯಮ ಪಾಲನೆ, ಜವಾಬ್ದಾರಿ ಮತ್ತು ಶಿಸ್ತಿನ ಪ್ರಭಾವ ಹೆಚ್ಚಾಗಿ ಗೋಚರಿಸುತ್ತದೆ. ನಿಮ್ಮ ಮಾತು, ನಿಮ್ಮ ನಡೆ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಗಂಭೀರತೆ ಇರುತ್ತದೆ. ಸಣ್ಣ ವಿಷಯಗಳಲ್ಲಿಯೂ ನಿಖರತೆಯನ್ನು, ಸ್ಪಷ್ಟತೆಯನ್ನು ಹುಡುಕುವ ಈ ದಿನ ನಿಮ್ಮ ಮನಸ್ಸಿಗೆ ತೃಪ್ತಿಯ ಅನುಭವ ದೊರೆಯಬಹುದು. ಕೆಲವು ಅಪ್ರತ್ಯಾಶಿತ ಸಂಬಂಧಗಳು ಪುನರಾವೃತ್ತಿಯಾಗಬಹುದು. ಸಾಂಸ್ಕೃತಿಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಗಬಹುದು. ಮಧ್ಯಾಹ್ನದ ನಂತರ ನಿಮ್ಮ ಯೋಜನೆಗಳು ವೇಗ ಪಡೆಯಬಹುದು. ಅನೇಕ ಯೋಜನೆಗಳಿಗೆ ಸ್ಪಷ್ಟತೆ ಸಿಗಲಿದೆ. ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿಯ ಅನುಭವವಾಗುವ ದಿನ. ವೃತ್ತಿ ಮತ್ತು ಉದ್ಯೋಗದ ವಿಷಯಕ್ಕೆ ಬಂದರೆ, ಇವತ್ತು ನೀವು ಎಚ್ಚರಿಕೆಯಿಂದ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ನಿಖರವಾಗಿ ಸಿಗುತ್ತದೆ. ನಿಮ್ಮ ಬುದ್ಧಿಯ ಪ್ರಯೋಗದಿಂದ ಪ್ರಚೋದನೆ ಸಿಗಬಹುದು, ಆದರೆ ಒತ್ತಡದ ಪರಿಸ್ಥಿತಿಗಳಲ್ಲಿ ಸಹಿಷ್ಣುತೆಯ ಅಗತ್ಯವಿದೆ. ಸಹೋದ್ಯೋಗಿಗಳೊಂದಿಗೆ ಸರಳ, ಮಿತ ಭಾಷಣ ಬಳಸುವುದು ಉತ್ತಮ. ನಿಮ್ಮ ಚಿಕ್ಕ ತಪ್ಪನ್ನು ಅತಿರೇಕವಾಗಿ ವಿಶ್ಲೇಷಿಸುವವರಿದ್ದರೆ ಬೇಸರವಾಗದಿರಲಿ, ಅದು ನಿಮ್ಮ ಶಕ್ತಿಯ ಸೂಚನೆ. ನಿರ್ವಹಣಾ ಉದ್ಯೋಗಗಳು, ವೈದ್ಯಕೀಯ, ಶಿಕ್ಷಣ, ಕಾನೂನು, ಸಂಪಾದಕೀಯ ಅಥವಾ ಲೆಕ್ಕಪತ್ರ ಕ್ಷೇತ್ರದವರು ಇಂದು ಹೆಚ್ಚಿನ ಒತ್ತಡಕ್ಕೆ ಒಳಗಾಗಬಹುದು, ಆದರೆ ಕೊನೆಗೆ ಫಲಕಾರಿತ್ವ ಕಾಣಬಹುದು. ಬಾಸ್ ಅಥವಾ ಹಿರಿಯರೊಂದಿಗೆ ಅಲ್ಪಮಟ್ಟದ ಕಲಹದ ಯೋಗವಿದೆ. ಆದ್ದರಿಂದ ಧೈರ್ಯದಿಂದ ಹಾಗೂ ಶಿಸ್ತಿನಿಂದ ಮುಂದುವರಿಯಿರಿ. ಹೊಸ ಕೆಲಸದ ಸಂದರ್ಶನ ಇದ್ದರೆ ಮುಂಚಿತ ತಯಾರಿ ಅಗತ್ಯ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಯ ವಿಷಯಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವುದು ಉತ್ತಮ. ಅನಗತ್ಯ ಖರ್ಚು ಅಥವಾ ಹೊಸ ಹೂಡಿಕೆಗಳ ತೀರ್ಮಾನಗಳನ್ನು ಮುಂದೂಡುವುದು ಒಳಿತು. ಖರ್ಚುಗಳೆಡೆಗೆ ಹೆಚ್ಚು ಜವಾಬ್ದಾರಿತನ ಬೇಕಾದ ದಿನ. ಪೂರ್ವದಲ್ಲಿ ಮಾಡಿದ ಉಳಿತಾಯ ಇಂದು ಉಪಯುಕ್ತವಾಗಬಹುದು. ಕುಟುಂಬಕ್ಕೆ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಹಣ ವೆಚ್ಚವಾಗಬಹುದು. ನೀವು ಯೋಚಿಸಿರುವ ಷೇರು, ಮ್ಯೂಚುವಲ್ ಫಂಡ್ ಹೂಡಿಕೆ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆದು ಮುಂದೆ ಹೆಜ್ಜೆ ಇಡಿ. ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಸವಾಲುಗಳನ್ನು ಎದುರಿಸುವ ಶಕ್ತಿ ಇಂದಿನ ವೈಶಿಷ್ಟ್ಯ. ಸಾಲ ಅಥವಾ ಸಾಲ ತೀರಿಸುವ ಸಂಬಂಧ ಯೋಚಿಸುತ್ತಿದ್ದರೆ, ಇಂದು ಯೋಜನೆಯ ಪ್ರಾರಂಭಕ್ಕೆ ಸೂಕ್ತ ದಿನ. ಆರೋಗ್ಯದ ವಿಷಯಕ್ಕೆ ಬಂದರೆ, ಇಂದಿನ ದಿನದ ಆರೋಗ್ಯ ಸುಧಾರಿತವಾಗಿರಬಹುದು, ಆದರೆ ಆಹಾರದಲ್ಲಿ ಸ್ವಚ್ಛತೆ ಹಾಗೂ ನಿಯಮ ಪಾಲನೆ ಅತ್ಯಂತ ಅಗತ್ಯ. ಹೊಟ್ಟೆ, ಅಜೀರ್ಣ, ತೀವ್ರ ತಲೆನೋವು ಅಥವಾ ಹಸಿವಿನ ಕೊರತೆ ಕಾಣಿಸಬಹುದು. ಶ್ರಾವಣದ ಶುದ್ಧ ಹವಾಮಾನದಲ್ಲಿ ನೆಮ್ಮದಿಯೂ ಇರಬಹುದು, ಆದರೆ ಶೀತ ಜ್ವರ ಅಥವಾ ಮೈಕೈ ನೋವಿನಿಂದ ದೂರವಿರುವುದು ಉತ್ತಮ. ಹಳೆಯ ಅಲರ್ಜಿಗಳ ಪುನರುತ್ಥಾನ ಸಾಧ್ಯವಿರುವುದು. ಧ್ಯಾನ, ನಿಶ್ಚಿತ ನಿದ್ರೆ ಮತ್ತು ಮಿತ ಆಹಾರದಿಂದ ಆರೋಗ್ಯ ನಿಯಂತ್ರಣದಲ್ಲಿ ಇಡಬಹುದಾದ ದಿನವಿದು. ದೈಹಿಕ ಶ್ರಮ ಕಡಿಮೆ ಇಟ್ಟು ಹೆಚ್ಚಿನ ಮಾನಸಿಕ ಚಟುವಟಿಕೆಗೆ ಅವಕಾಶ ನೀಡಿ. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಷಯಕ್ಕೆ ಬಂದರೆ, ಇವತ್ತು ಮನೆಯಲ್ಲಿನ ಸಣ್ಣ ವಿಚಾರಗಳು ಪ್ರಮುಖವಾಗಬಹುದು. ಸಂಬಂಧಗಳಲ್ಲಿ ವಿವರಗಳೆಡೆಗೆ ಹೆಚ್ಚು ಗಮನ ಕೊಡುತ್ತಿರುವುದರಿಂದ ಅಪಾಯವಾಗದಿರಲಿ. ಪ್ರೀತಿ ಮತ್ತು ಸಹನೆ ಜೊತೆಯಾಗಿ ಇರಲಿ. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರುವುದು ಅವರು ಆಶ್ರಯವಾಗಿ ಭಾವಿಸುತ್ತಾರೆ. ಪತ್ನಿ ಪತಿಯೊಂದಿಗೆ ತಾಳಮೇಳ ಬಯಸಿದರೆ ನಿಮ್ಮ ಹೃದಯದಿಂದ ಮಾತನಾಡಿ.
ಮಹಿಳಾ ಸದಸ್ಯರ ಮಾತುಗಳಿಗೆ ಪ್ರಾಮುಖ್ಯತೆ ಕೊಡಿ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯಕ. ಶ್ರಾವಣ ಮಾಸದ ಶುಕ್ರವಾರವಾದ್ದರಿಂದ ಕುಟುಂಬದೊಂದಿಗೆ ಲಕ್ಷ್ಮೀ ಪೂಜೆ, ನವಗ್ರಹ ಪೂಜೆ ಮಾಡುವ ಯೋಗವಿದೆ. ಸಹೋದರರು, ಬಂಧುಗಳು ಅಥವಾ ಹಳೆಯ ಗೆಳೆಯರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಸಿಗಲಿದೆ. ಆಧ್ಯಾತ್ಮಿಕತೆ ಮತ್ತು ಧ್ಯಾನದ ವಿಷಯಕ್ಕೆ ಬಂದರೆ, ಇವತ್ತು ಈ ಶ್ರಾವಣದ ಶುಕ್ರವಾರದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ, ಹಾಲು ಮತ್ತು ತುಳಸಿಯ ಪೂಜೆ ಹಾಗೂ ಪಂಚಾಮೃತ ಅಭಿಷೇಕ ಶ್ರದ್ಧೆಯಿಂದ ಮಾಡಿದರೆ ಶ್ರೇಷ್ಠ ಫಲ ಸಿಗಬಹುದು. ಓಂ ಶ್ರೀಂ ಹ್ರೀಂ ಕ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಬಾರಿ ಪಠಣ ಮಾಡಿದರೆ ಮನೆಯಲ್ಲಿಯ ನಿಗ್ರಹ, ಆರೋಗ್ಯ ಹಾಗೂ ಐಶ್ವರ್ಯ ವೃದ್ಧಿಗೆ ಕಾರಣವಾಗಬಹುದು. ಮನೆಗೆ ತೆಂಗಿನಕಾಯಿ, ಹಣ್ಣು, ಹಾಲು ಅಥವಾ ಹೂವು ದಾನ ಮಾಡುವ ಯೋಜನೆ ಮಾಡಿಕೊಂಡರೆ ಇಂದು ಅನಂತ ಪುಣ್ಯಯೋಗ. ಅದೃಷ್ಟದ ಸಂಖ್ಯೆ 9. ಶಕ್ತಿ, ಪೂರ್ತಿ ಹಾಗೂ ಪರಿಪಕ್ವತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆ ಮತ್ತು ದಿಟ್ಟತನ ಸಿಗಬಹುದು. ಅದೃಷ್ಟದ ಬಣ್ಣ ನೀಲಿ. ಇವತ್ತಿನ ದಿನಕ್ಕೆ ಶಾಂತಿ, ಬೆಳವಣಿಗೆ ಹಾಗೂ ಚೈತನ್ಯವನ್ನು ತರುವ ಬಣ್ಣಗಳು. ಈ ಬಣ್ಣದ ಉಡುಪಿನಿಂದ ಆತ್ಮಸ್ಥೈರ್ಯ ಹೆಚ್ಚಬಹುದು. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 3 ಗಂಟೆ. ಈ ವೇಳೆ ಆರ್ಥಿಕ ನಿರ್ಧಾರ, ಧಾರ್ಮಿಕ ಚಟುವಟಿಕೆ ಅಥವಾ ವೃತ್ತಿಪರ ಮಾತುಕತೆಗೆ ಸೂಕ್ತ. ಈ ಸಮಯದಲ್ಲಿ ದೇವಿಗೆ ದೀಪವಿಡಿ ಅಥವಾ ನವಕಲ್ಪನೆಗಳಿಗೆ ಆರಂಭ ನೀಡಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ ಪವಿತ್ರ ಶುಕ್ರವಾರದ ಪವಿತ್ರತೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮತೋಲನವನ್ನುಂಟು ಮಾಡುತ್ತದೆ. ತುಲಾ ರಾಶಿಯವರು ಸೌಂದರ್ಯ, ಸಮತೋಲನ, ಶಿಷ್ಟತೆ, ನ್ಯಾಯಪ್ರಜ್ಞೆಗಾಗಿ ಪ್ರಸಿದ್ಧರು. ಇಂದಿನ ದಿನವು ಈ ಗುಣಗಳನ್ನು ಬಳಸಿ ನಿಮಗೆ ಇಚ್ಛಿತವಾದ ಮಾರ್ಗವನ್ನು ನಿರ್ಧರಿಸಲು ಸಾಧ್ಯವಾಗಲಿದೆ. ದಿನದ ಆರಂಭದಲ್ಲಿ ಸ್ವಲ್ಪ ಆಂತರಿಕ ಆತಂಕವಿದ್ದರೂ ಮಧ್ಯಾಹ್ನದ ನಂತರ ನಿಮ್ಮ ನೇರತೆಗೆ, ಸೌಜನ್ಯತೆಗೆ ಮತ್ತು ಸತ್ಕಾರ್ಯಗಳಿಗೆ ಅವಕಾಶಗಳು ದೊರೆಯುತ್ತವೆ. ಮಾನಸಿಕ ಬೆಳವಣಿಗೆಯತ್ತ ನಿಮ್ಮ ಗಮನ ಹರಿಸುವಿರಿ. ಧ್ಯಾನ, ಕಲಾತ್ಮಕ ಚಟುವಟಿಕೆ, ಸಾಹಿತ್ಯ ಅಥವಾ ಸಂಗೀತದಲ್ಲಿ ತೊಡಗಿದರೆ ಅದರಿಂದ ಆತ್ಮಸಂತೋಷವು ಉಂಟಾಗುತ್ತದೆ. ಹಳೆಯ ವಿಚಾರಗಳು ನೆನಪಾಗಿ ಸಾಂದರ್ಭಿಕ ಸಮಾಧಾನ ಸಿಗಲಿದೆ. ಇಂದಿನ ದಿನವನ್ನು ಸ್ವಲ್ಪ ನಿಧಾನವಾಗಿ ಹಾಗೂ ಸಮತೋಲನದಿಂದ ಸಾಗಿಸಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರಿಕೆ ಇರಲಿ. ವೀಕ್ಷಕರೇ, ನಿಮ್ಮ ವೃತ್ತಿ ಹಾಗೂ ಉದ್ಯೋಗದ ವಿಚಾರಕ್ಕೆ ಬಂದರೆ, ವೃತ್ತಿಪರ ಜೀವನದಲ್ಲಿ ಇಂದು ನ್ಯಾಯ ಮತ್ತು ಜವಾಬ್ದಾರಿಯು ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ನಿರ್ವಹಿಸಿದರೆ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ಯಾವುದೇ ಪ್ರಸ್ತಾಪಕ್ಕೆ ಒಪ್ಪಿಗೆ ನೀಡುವ ಮೊದಲು ನಿಯಮ ಹಾಗೂ ನಿಯಮಾವಳಿಗಳನ್ನು ಪರಿಶೀಲಿಸಿ. ವಕೀಲಿಕೆ, ಸಂವಹನ, ಬುದ್ಧಿವಂತಿಕೆ ಆಧಾರಿತ ಕ್ಷೇತ್ರಗಳಲ್ಲಿರುವವರಿಗೆ ಇಂದು ಉತ್ತಮ ಬೆಳವಣಿಗೆ. ನಿಮ್ಮ ತಾಳ್ಮೆ ಮತ್ತು ಸಮರ್ಥ ನಿರ್ವಹಣಾ ಶೈಲಿ ಹಿರಿಯರಿಂದ ಮೆಚ್ಚುಗೆ ಗಳಿಸುತ್ತದೆ. ನಿರ್ವಹಣಾ ಕ್ಷೇತ್ರದಲ್ಲಿ ಪ್ರಗತಿ ನಿರೀಕ್ಷಿಸಬಹುದು. ಹಿರಿಯ ಅಧಿಕಾರಿಗಳ ಮುಂದೆ ತಂತ್ರಜ್ಞಾನದ ಪ್ರಾಯೋಗಿಕ ಪರಿಹಾರವನ್ನು ತೋರಿಸುವ ಅವಕಾಶ ಇರುತ್ತದೆ. ವಾದ ವಿವಾದದಿಂದ ದೂರವಿರಿ. ಮಾತುಗಳಿಗಿಂತ ಕೃತ್ಯಗಳಲ್ಲಿ ಸ್ಪಷ್ಟತೆ ಇರಲಿ. ವೀಕ್ಷಕರೇ, ಹಣಕಾಸು, ಆರ್ಥಿಕ ಪರಿಸ್ಥಿತಿ ಕುರಿತು. ಇಂದಿನ ದಿನ ನಿಮ್ಮ ಆರ್ಥಿಕ ಚಟುವಟಿಕೆಗಳಲ್ಲಿ ಸಮತೋಲನ ಅಗತ್ಯ. ಖರ್ಚು ಮತ್ತು ಆದಾಯದ ನಡುವೆ ಸಮನ್ವಯ ಸಾಧಿಸುವ ಯತ್ನದಲ್ಲಿ ನೀವು ಯಶಸ್ವಿಯಾಗಬಹುದು. ಬಹುಶಃ ಹಿಂದಿನ ಋಣ ಪರಿಹಾರಕ್ಕೆ ಉತ್ತಮ ಕಾಲ. ಹೂಡಿಕೆ ಮಾಡಲು ಇಂದು ಪರೋಕ್ಷ ದಿನವಾಗಿದ್ದರೂ ಆಸ್ತಿ ಖರೀದಿಯಲ್ಲಿ ತಾಳ್ಮೆ ಇರಲಿ. ಶುಭ ಕಾರ್ಯಗಳಿಗೆ ಹಣವೊಂದನ್ನು ಮೀಸಲಿಟ್ಟಿದ್ದರೆ ಅದರ ಉಪಯೋಗ ಸಮಯ ಹತ್ತಿರವಿದೆ. ಹಣದ ವ್ಯವಹಾರಗಳಲ್ಲಿ ನ್ಯಾಯ, ಸತ್ಯ, ಪರಿಶುದ್ಧತೆ ಪಾಲನೆ ಮುಖ್ಯ. ಬ್ಯಾಂಕ್ ಅಥವಾ ಲೀಗಲ್ ವೆರ್ಪಾಪರ್ಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ. ನಿಮ್ಮ ಖರ್ಚಿನಲ್ಲಿ ಸೌಂದರ್ಯಕ್ಕೆ ಹೆಚ್ಚು ಆದ್ಯತೆ ನೀಡುವ ಸಾಧ್ಯತೆ ಇದೆ. ಅದರ ಮೇಲೆ ನಿಯಂತ್ರಣ ಇರಲಿ. ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಅನಾವಶ್ಯಕ ಆತಂಕ, ಜ್ವರ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಡಬಹುದಾದ ದಿನವಿದು. ಆದ್ದರಿಂದ ಮಿತ ಆಹಾರ, ತಾಜಾ ಹಣ್ಣುಗಳು ಮತ್ತು ಸಾಕಷ್ಟು ನೀರಿನ ಸೇವನೆ ಅವಶ್ಯಕ. ಲಘು ಯೋಗ ಅಥವಾ ಪ್ರಾಣಾಯಾಮದಿಂದ ವಿಶ್ರಾಂತಿ ಪಡೆಯಬಹುದು. ಉಪಾಯಗಳಾಗಿ ಸುಗಂಧ ದೀಪ, ಜಾಸ್ಮಿನ್ ಎಣ್ಣೆ ಅಥವಾ ಸ್ಯಾಂಡಲ್ವುಡ್ ಬೇಸ್ಡ್ ಧೂಪಗಳನ್ನು ಬಳಸಿದರೆ ಮನಸ್ಸು ಶಾಂತಿಯಾಗುತ್ತದೆ. ಪೋಷಕಾಂಶಗಳಲ್ಲಿ ತಕ್ಕ ಮಟ್ಟಿಗೆ ಕಾಳಜಿ ವಹಿಸಿ. ರಾತ್ರಿ ವೇಳೆಗೆ ಮನಸ್ಸು ಭಾರವಾಗದಂತೆ ನೋಡಿಕೊಳ್ಳಿ. ಶುಕ್ರನ ಪ್ರಭಾವದಿಂದ ಸೌಂದರ್ಯ ಮತ್ತು ಶರೀರದ ಆರೈಕೆ ಕುರಿತು ಹೆಚ್ಚಿನ ಆಸಕ್ತಿ ಬೆಳೆಯುವುದು ಸಾಧ್ಯ. ಆದರೆ ರಾಸಾಯನಿಕ ಪರ್ಫ್ಯೂಮ್, ಸ್ಕಿನ್ ಪ್ರಾಡಕ್ಟ್ಗಳ ಬಳಕೆ ಎಚ್ಚರಿಕೆಯಿಂದ ಇರಲಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದಿನ ಶುಕ್ರವಾರ ಸಂಬಂಧಗಳಲ್ಲಿ ಸೌಹಾರ್ದತೆ ಮತ್ತು ನಿಖರತೆ ಉಂಟಾಗಲಿದೆ. ವೈವಾಹಿಕ ಜೀವನದಲ್ಲಿ ಒಗ್ಗಟ್ಟಿನ ಕಾಲ. ಪತ್ನಿಯು ಅಥವಾ ಪತಿಯೊಂದಿಗೆ ಸೌಂದರ್ಯ ಅಥವಾ ಕಲಾತ್ಮಕ ವಿಷಯಗಳಲ್ಲಿ ಸಂವಾದವಾಗಬಹುದು. ಹಳೆಯ ಸ್ನೇಹಿತರಿಂದ ಸುದ್ದಿ ಬರುತ್ತದೆ.
ಕುಟುಂಬ ಸಭೆ ಅಥವಾ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ತಾಯಂದಿರ ಆಶೀರ್ವಾದ, ಹಿರಿಯರ ಹಿತವಚನಗಳು ನಿಮ್ಮ ಮನಸ್ಸಿಗೆ ಶಕ್ತಿ ತುಂಬುತ್ತವೆ. ಸಂಬಂಧಗಳಲ್ಲಿ ಸಮತೋಲನ, ನೈತಿಕತೆ ಹಾಗೂ ಶ್ರದ್ಧೆ ಇರಲಿ. ಯಾವುದೇ ಬಿಸುದಿಬ್ಬಣಕ್ಕೆ ಸ್ಪಂದನೆ ನೀಡದಿರುವುದು ಉತ್ತಮ. ಮಕ್ಕಳಿಗೆ ಸಮಯ ಕೊಟ್ಟರೆ ಅವರು ಸಂತೋಷ ಪಡುವರು. ವೀಕ್ಷಕರೇ, ನೀವು ಈ ಶುಕ್ರವಾರ ಏನು ಮಾಡಬೇಕು? ಶ್ರಾವಣ ಮಾಸದ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಪೂಜೆಗೆ ಅತ್ಯಂತ ಶ್ರೇಷ್ಠ. ಇಂದು ಶ್ರದ್ಧೆಯಿಂದ ಶ್ರೀ ಸೂಕ್ತ, ಅಷ್ಟಲಕ್ಷ್ಮಿ ಸ್ತೋತ್ರ ಅಥವಾ ಕನಕಧಾರಾ ಸ್ತೋತ್ರ ಪಠಣ ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಬೀಜ ಮಂತ್ರವನ್ನು 27 ಅಥವಾ 54 ಸಲ ಜಪಿಸಿ. ಶುಭ ಹಾಲು, ತುಳಸಿ, ಜಾಸ್ಮಿನ್ ಹೂವುಗಳಿಂದ ಲಕ್ಷ್ಮೀ ಪೂಜೆ ಮಾಡಿ. ಮನೆಯ ಒಳಗೆ ಶುಭ ಚಿಹ್ನೆಗಳೊಂದಿಗೆ ದೀಪ ಹಚ್ಚಿ. ನಿಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಉಡುಗೊರೆ ನೀಡುವುದು, ಬಡ ಮಹಿಳೆಯರಿಗೆ ಸೀರೆ ಅಥವಾ ಅಕ್ಕಿ ದಾನ ಮಾಡುವುದು ಅತ್ಯಂತ ಪವಿತ್ರ ಕಾರ್ಯವಾಗಿ ಪರಿಗಣಿಸಬಹುದು. ಅದೃಷ್ಟದ ಸಂಖ್ಯೆ 6. ಈ ಶುಕ್ರವಾರದ ಮತ್ತು ಶ್ರೀ ಲಕ್ಷ್ಮಿಯ ಸಂಖ್ಯೆಯಾದ 6 ನಿಮಗೆ ಆಕರ್ಷಣೀಯ ಶಕ್ತಿ, ಮೃದು ಸ್ವಭಾವ ಮತ್ತು ಸೌಂದರ್ಯ ಪ್ರಜ್ಞೆ ತರಬಹುದು. ಈ ಸಂಖ್ಯೆಯನ್ನು ನಿಮ್ಮ ದಿನಚರಿಯಲ್ಲಿಯೇ ಧ್ಯಾನಿಸಿ. ಅದೃಷ್ಟದ ಬಣ್ಣ ಗುಲಾಬಿ. ಈ ಬಣ್ಣಗಳು ಶ್ರಾವಣದ ಸೌಂದರ್ಯವನ್ನು, ಶುಕ್ರದ ವಿನಮ್ರತೆ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪ್ರತಿಬಿಂಬಿಸುತ್ತವೆ. ಈ ಬಣ್ಣಗಳಲ್ಲಿ ವಸ್ತ್ರ ಧರಿಸಿದರೆ ನಿಮ್ಮ ಆವೃತ್ತಿಗೆ ಸುಂದರ ಭಾವನೆ ಉಂಟಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಸಂಜೆ ಮಧ್ಯರಾತ್ರಿ 3:45. ಈ ಸಮಯವು ಆಂತರಿಕ ಶಕ್ತಿ, ಶ್ರದ್ಧಾ ಮತ್ತು ಪ್ರೇರಣೆಗೆ ಅತ್ಯಂತ ಸೂಕ್ತ. ಈ ಕಾಲಘಟ್ಟದಲ್ಲಿ ಹೃದಯಪೂರ್ವಕ ಪ್ರಾರ್ಥನೆ, ಲಕ್ಷ್ಮೀ ಪೂಜೆ ಅಥವಾ ಪ್ರೀತಿಯ ಸಂದೇಶಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನೆಗಳು ಆಳವಾಗಿ, ದೃಢವಾಗಿ ಮತ್ತು ವಿಶ್ಲೇಷಣಾತ್ಮಕವಾಗಿರುತ್ತವೆ. ಶ್ರಾವಣ ಮಾಸದ ಪವಿತ್ರ ಪ್ರಭಾವ ಮತ್ತು ಶುಕ್ರವಾರದ ಶೃಂಗಾರ ಶಾಂತಿಯ ಶಕ್ತಿಯಿಂದ ನಿಮ್ಮ ಮನಸ್ಸು ಆಂತರಂಗದ ವಿಚಾರಗಳತ್ತ ಹೆಚ್ಚು ಆಕರ್ಷಿತವಾಗಬಹುದು. ಯಾವುದೇ ನಿರ್ಧಾರವನ್ನು ತಾಳ್ಮೆಯಿಂದ ಮತ್ತು ತರ್ಕಬದ್ಧವಾಗಿ ತೆಗೆದುಕೊಳ್ಳುವ ಯೋಗ್ಯ ದಿನವಿದು. ಮನಸ್ಸಿನೊಳಗಿನ ಗುಪ್ತ ಸಂಕಲ್ಪಗಳು, ಪೂರ್ವ ಅನುಭವಗಳ ವಿಶ್ಲೇಷಣೆ, ಹಳೆಯ ನೆನಪುಗಳ ಹೊರಹಾಕಿಕೆ ಇವೆಲ್ಲವೂ ಆಳವಾದ ಆತ್ಮಾವಲೋಕನಕ್ಕೆ ಕಾರಣವಾಗುತ್ತವೆ. ಭೌತಿಕ ಪ್ರಪಂಚದ ಜೊತೆ ಆಧ್ಯಾತ್ಮಿಕ ಪ್ರಪಂಚಕ್ಕೂ ತೂಕ ನೀಡುವ ದಿನವಾಗಬಹುದು. ಇಂದಿನ ದಿನದಲ್ಲಿ ನಿಮ್ಮ ಒಳಗಿನ ಶಕ್ತಿ ಮತ್ತು ಸಹನೆ ನಿಮಗೆ ಪ್ರಮುಖ ಸಂದರ್ಭಗಳಲ್ಲಿ ನೆರವಾಗಲಿದೆ. ಕೆಲವೊಮ್ಮೆ ನಿಗೂಢ ಅಂತರಂಗದ ವಿಷಯಗಳು, ಮಾನಸಿಕ ಸಂಕಟಗಳು ಹೊರಗೆ ಬರುತ್ತವೆ. ಅವುಗಳ ವಿರುದ್ಧ ಹೋರಾಡಿ ನಿಮ್ಮನ್ನು ನೀವು ಪುನಃ ಸ್ಥಾಪಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದೀರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿಯಲ್ಲಿ ಜವಾಬ್ದಾರಿ ಮತ್ತು ಗಂಭೀರ ವಿಚಾರಗಳನ್ನು ನಿರ್ವಹಿಸಬೇಕಾದ ಸಂದರ್ಭ ಬರಬಹುದು. ದಿನದ ಪ್ರಾರಂಭದಲ್ಲಿ ತೊಂದರೆಗಳು ಇದ್ದರೂ ಮಧ್ಯಾಹ್ನದ ಬಳಿಕ ನಿಮ್ಮ ಚತುರತೆಯಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಸೂಕ್ಷ್ಮ ವಿಚಾರಗಳಲ್ಲಿ ದಕ್ಷತೆ ಪ್ರದರ್ಶನ ಮಾಡುವಿರಿ. ಹೆಚ್ಚು ಗಮನಹರಿಸಬೇಕಾದ ಕಾರ್ಯಗಳು ಲೇಖನ, ವಿಮರ್ಶೆ, ಖಾತಾ ಪರಿಶೀಲನೆ, ಆಂತರಿಕ ಲೆಕ್ಕಾಚಾರ ಇಂದು ಉತ್ತಮ ಫಲಿತಾಂಶ ನೀಡಬಹುದು. ಸಂಶೋಧನೆ, ವಿಜ್ಞಾನ, ರಹಸ್ಯ ಅಧ್ಯಯನ, ಕ್ರಿಪ್ಟೋಗ್ರಫಿ ಅಥವಾ ಅನಾಲಿಟಿಕಲ್ ಕೆಲಸದಲ್ಲಿ ತೊಡಗಿರುವವರಿಗೆ ಇಂದು ಹೆಚ್ಚು ಪ್ರಭಾವ ಬೀರುವ ಸಮಯ. ಸಹೋದ್ಯೋಗಿಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಗುಪ್ತ ಸಹಕಾರ ದೊರಕಬಹುದು. ಉದ್ಯಮಿಗಳಿಗೆ ಹಳೆಯ ವ್ಯವಹಾರ ಪುನಃ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಹೊಸ ಒಪ್ಪಂದದ ಹಿಂದೆ ಅಡಗಿರುವ ನಿಖರ ಅಂಶಗಳನ್ನು ಪರಿಶೀಲಿಸಿ ತೀರ್ಮಾನಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಲಾಭದ ನಿರೀಕ್ಷೆ ಇರುವ ದಿನವಿದು. ಹಳೆಯ ಬಾಕಿ ಹಣಗಳ ಸಂಗ್ರಹ ಸಾಧ್ಯ. ಕೆಲವು ವೃತ್ತಿಪರ ಗುಪ್ತ ವಿಚಾರಗಳು ನಿಮಗೆ ಹಣದ ಲಾಭ ತರುತ್ತವೆ, ಆದರೆ ಖರ್ಚಿನಲ್ಲಿ ಬುದ್ಧಿಮತ್ತೆ ಅಗತ್ಯ. ನಿಗೂಢ ಹಣಕಾಸು ವ್ಯವಹಾರಗಳು ಅಥವಾ ಕಾನೂನು ಸಂಬಂಧಿತ ಖರ್ಚುಗಳು ಇರಬಹುದು. ಬ್ಯಾಂಕಿಂಗ್, ಇನ್ವೆಸ್ಟ್ಮೆಂಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತಾಳ್ಮೆಯಿಂದ ವರ್ತಿಸಿ. ಯಾವುದೇ ತೀರ್ಮಾನಕ್ಕೂ ಮುನ್ನ ಎಲ್ಲಾ ಅಂಶಗಳನ್ನು ತೀಕ್ಷ್ಣವಾಗಿ ಪರಿಶೀಲಿಸಿ. ಅಪರಿಚಿತ ವ್ಯಕ್ತಿಗಳಿಂದ ಹಣದ ವ್ಯವಹಾರ ಮಾಡುವುದು ತಪ್ಪಿಸಿಕೊಳ್ಳಿ. ನಿಮ್ಮ ನಂಬಿಕಸ್ಥರೊಂದಿಗೆ ಮಾತ್ರ ಹಣಕಾಸು ನಿರ್ವಹಣೆ ನಡೆಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಉಕ್ಕಿನ ಶಕ್ತಿ ಇರುವಂತಾದರೂ ಶರೀರದಲ್ಲಿನ ಸಣ್ಣದಾದ ಬೆಳವಣಿಗೆಗಳು ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಹೆಚ್ಚಾದ ಆಳವಾದ ಚಿಂತನೆ, ತೀವ್ರ ಭಾವನೆಗಳಿಂದಾಗಿ ಮಾನಸಿಕ ಉರಿ ಉಂಟಾಗಬಹುದು. ಆಂತರಿಕ ಅಂಗಾಂಗಗಳು, ಹೃದಯ, ಯಕೃತ್, ಪುರುಷಾಂಗ, ರಕ್ತದೊತ್ತಡ ಇತ್ಯಾದಿಗಳಿಗೆ ಹೆಚ್ಚು ಎಚ್ಚರಿಕೆ ಇರಲಿ. ನಿರಂತರ ಕುಳಿತುಕೊಳ್ಳುವ ಕೆಲಸದಿಂದ ದೇಹದ ಚಲನೆ ಕುಂದಬಹುದು. ಸರಿಯಾದ ವ್ಯಾಯಾಮದ ಅವಶ್ಯಕತೆ ಇದೆ. ಪ್ರಾಕೃತಿಕ ಚಿಕಿತ್ಸೆಗಳು, ಆಯುರ್ವೇದ, ಹಸಿರು ಆಹಾರ ಇವುಗಳಿಂದ ಸ್ವಾಸ್ಥ್ಯ ಸುಧಾರಣೆಯ ಸಾಧ್ಯತೆ. ರಾತ್ರಿ ಸಮಯದಲ್ಲಿ ತೂಕದ ಆಹಾರ, ಅತಿಯಾದ ಚಹಾ, ಕಾಫಿ ಸೇವನೆ ತಪ್ಪಿಸಿ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಒಳಗಿನ ವಿಚಾರಗಳು ಮುಖ್ಯವಾಗಿರುವ ಸಾಧ್ಯತೆ ಇದೆ. ನಿಮ್ಮೊಳಗಿನ ಶಂಕೆಗಳು ಅಥವಾ ಇತರರ ಮೇಲಿನ ಅನುಮಾನಗಳು ಸಂಬಂಧವನ್ನು ಹಾಳು ಮಾಡಬಾರದು. ಸ್ನೇಹಪೂರ್ಣತೆಯಿಂದ ಸಮಸ್ಯೆಗಳನ್ನು ಚರ್ಚಿಸಿ ಸಮಾಧಾನ ಕಂಡುಕೊಳ್ಳಿ. ಪತ್ನಿ ಪತಿಯೊಂದಿಗೆ ಪೂರ್ವದ ಭಿನ್ನಾಭಿಪ್ರಾಯಗಳ ಬಗ್ಗೆ ಮರುಚರ್ಚೆ ನಡೆಯಬಹುದು. ಇಂದು ನಿಮ್ಮ ಸಹನೆ, ಶ್ರವಣ ಶಕ್ತಿ ಮತ್ತು ಪ್ರಾಮಾಣಿಕತೆ ಬಲವಾಗಿ ಕಾರ್ಯನಿರ್ವಹಿಸಬೇಕು. ಮಕ್ಕಳಿಗೆ ತಾತ್ಸಾರ ತೋರಿಸದೆ ಅವರನ್ನು ಪ್ರೋತ್ಸಾಹಿಸಬೇಕಾದ ದಿನ. ಇಂದಿನ ದಿನ ಒತ್ತಡದ ನಡುವೆಯೂ ಸಂಬಂಧ ಬಲಪಡಿಸಲು ಸಮಯ ಕೊಡಿ. ಮನೆಗೆ ಸ್ವಚ್ಛತೆ, ಹೂವಿನ ಅಲಂಕಾರ, ಧೂಪದ ಸುಗಂಧ ಇವು ಆತ್ಮಸಂತೋಷ ಮತ್ತು ಶಾಂತಿಗೆ ನೆರವಾಗುತ್ತವೆ. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರ ಹಾಗೂ ಶ್ರಾವಣ ಮಾಸದ ಪ್ರಭಾವದ ಪರಿಣಾಮವಾಗಿ ದೇವಾಲಯಕ್ಕೆ ಹೋಗುವುದು, ಲಲಿತಾ ಸಹಸ್ರನಾಮ ಪಠಣ ಅಥವಾ ಕಾತ್ಯಾಯಿನಿ ದೇವಿಗೆ ಅರ್ಚನೆ ಮಾಡುವುದು ಉತ್ತಮ. ದೀಪ ಹಚ್ಚಿ ಅಂತರಾತ್ಮದ ಶುದ್ಧಿಗಾಗಿ ಪ್ರಾರ್ಥಿಸಿ. ಓಂ ಕ್ಲೀಂ ನಿತ್ಯ ಲಲಿತಾಯಿ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಪಠಿಸಿ. ಇದರಿಂದ ಆಂತರಿಕ ಶುದ್ಧತೆ, ಮನಃಶಾಂತಿ, ಪ್ರೀತಿಯ ಸ್ಥೈರ್ಯ ದೊರೆಯುತ್ತದೆ. ಮಹಿಳೆಯರಿಗೆ ಲಘು ಭೋಜನದ ದಾನ, ತುಳಸಿ ಗಿಡ ಹಂಚುವುದು, ಚಂದನ ಅಥವಾ ಜಾಸ್ಮಿನ್ ಹೂವಿನ ಅರ್ಪಣೆ ಇವು ಅತ್ಯಂತ ಪುಣ್ಯಕಾರಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ಅಂತರ್ಗತ ಶುದ್ಧಿ ಮತ್ತು ಪೂರಕ ಫಲದ ಸಂಕೇತವಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ದಿನದ ನಿರ್ಧಾರಗಳು ಪಕ್ವವಾಗಬಹುದು. ಅದೃಷ್ಟದ ಬಣ್ಣ ಬೂದು. ಈ ಬಣ್ಣಗಳು ವೃಶ್ಚಿಕರ ಆಳವಾದ ತತ್ವವನ್ನು, ಗುಪ್ತ ಶಕ್ತಿಯನ್ನು ಮತ್ತು ಶುದ್ಧತೆಗೆ ಸೂಚಿಸುತ್ತವೆ. ಈ ಬಣ್ಣದ ಉಡುಪು ಧರಿಸಿದರೆ ಆತ್ಮಸ್ಥೈರ್ಯ, ಶಾಂತಿ ಮತ್ತು ನೆಪ್ತುವಿನ ಅನುಗ್ರಹ ದೊರೆಯಬಹುದು. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಆಧ್ಯಾತ್ಮ, ಭಾವನೆಗಳು ಹಾಗೂ ಕಾರ್ಯಪಟುತೆ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಈ ಸಮಯದಲ್ಲಿ ಮಹತ್ವದ ಮಾತುಕತೆಗಳು ಅಥವಾ ಪೂಜೆ ಪ್ರಭಾವಶಾಲಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ನಿಷ್ಠೆ, ಧೈರ್ಯ ಮತ್ತು ತಾತ್ವಿಕ ದೃಷ್ಟಿಕೋನದ ಮೂಲಕ ದಿನವನ್ನು ಪೂರಕವಾಗಿ ರೂಪಿಸಬಹುದಾಗಿದೆ. ಶ್ರಾವಣ ಮಾಸದ ಪವಿತ್ರ ಪ್ರಭಾವ ಮತ್ತು ಶುಕ್ರವಾರದ ಅನುಗ್ರಹದಿಂದ ಧಾರ್ಮಿಕತೆ, ಕರ್ಮನಿಷ್ಠೆ ಮತ್ತು ನೈತಿಕತೆಯು ದಿನದ ನಡವಳಿಕೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಅನೇಕ ಯೋಚನೆಗಳು, ಹಿಂದಿನ ಅನುಭವಗಳು ಮತ್ತು ಒಳವಿಚಾರಣೆಗೆ ಸ್ಪೇಸ್ ಸಿಗುವ ದಿನವಿದು. ನಿರ್ಣಯಗಳ ಹಿಂದೆ ಆಳವಾದ ಚಿಂತನವಿದ್ದು ಇಂದಿನ ಕಾರ್ಯಗಳು ನಿಗದಿತ ಗುರಿಯನ್ನು ಸಾಧಿಸಲು ನೆರವಾಗಬಹುದು. ದಿನದ ಮೊದಲ ಭಾಗದಲ್ಲಿ ತುಸು ನಿರೀಕ್ಷೆಗೂ ಮೀರಿ ತೊಂದರೆಗಳು ಕಂಡುಬರುವ ಸಾಧ್ಯತೆ ಇದ್ದರೂ ಮಧ್ಯಾಹ್ನದ ನಂತರ ಪ್ರಾಮುಖ್ಯ ಬೆಳವಣಿಗೆಗಳು, ಸಹಕಾರ ಮತ್ತು ಸಕಾರಾತ್ಮಕ ಸುದ್ದಿ ನಿಮ್ಮ ಕೈ ಸೇರುತ್ತವೆ. ನಿಮ್ಮ ಧೈರ್ಯ, ನಂಬಿಕೆ ಮತ್ತು ಶ್ರದ್ಧೆ ಇವತ್ತಿನ ಪ್ರಮುಖ ಶಕ್ತಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಯ ಕುರಿತು ಮಾತಾಡುವುದಾದರೆ ಇಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತುರಿತಗೊಳ್ಳಬೇಡಿ. ಹೆಚ್ಚು ನಿಶ್ಚಿತತೆ ಬಯಸುವ ಕಾರ್ಯಗಳಿಗೆ ಮುನ್ನುಡಿಯ ದಿನವಿದು. ಹಿರಿಯ ಅಧಿಕಾರಿಗಳು ನಿಮ್ಮ ದೃಷ್ಟಿಕೋನವನ್ನು ಗಮನಿಸಬಹುದು, ಆದರೆ ಪ್ರತಿಕ್ರಿಯೆ ತಡವಾಗಿ ಬರುವ ಸಾಧ್ಯತೆ ಇದೆ. ವೈದಿಕ ವಿದ್ಯೆ, ಪಾಠೋಪಾಧ್ಯಾಯಿಕೆ, ನ್ಯಾಯ, ಶಾಸ್ತ್ರ ಅಥವಾ ಸರ್ಕಾರದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಅಧ್ಯಯನ ಮತ್ತು ಆತ್ಮಪರಿಶೀಲನೆಗೆ ಹೆಚ್ಚು ಸೂಕ್ತ. ಹೊಸ ಪ್ರಾಜೆಕ್ಟುಗಳ ಬಗ್ಗೆ ಸ್ಪಷ್ಟತೆ ಬರುವುದು ಬಹುಶಃ ಮುಂದಿನ ದಿನಗಳಲ್ಲಿ. ವಿದೇಶಿ ಸಂಪರ್ಕಗಳು ಅಥವಾ ದೂರದ ಉದ್ಯೋಗ ಅವಕಾಶಗಳ ಬಗ್ಗೆ ಇಂದೇ ಅಂತಿಮ ತೀರ್ಮಾನ ಕೈಗೊಳ್ಳುವುದು ಬದ್ದಲವಿಲ್ಲದಂತೆ. ಸಂಶಯವಿದ್ದರೆ ಆತ್ಮಸ್ಥೈರ್ಯದಿಂದ ಹಿರಿಯರ ಸಲಹೆ ಪಡೆಯಿರಿ. ಉದ್ಯಮದಲ್ಲಿ ಷೇರು, ಆಸ್ತಿಯ ಲೆಕ್ಕಾಚಾರ, ಬಿದಿರಿನ ಮಾರುಕಟ್ಟೆ ಅಥವಾ ಎಕ್ಸ್ಪೋರ್ಟ್ ಇತ್ಯಾದಿಗಳಲ್ಲಿ ಇಂದಿನ ದಿನ ಸರಾಸರಿ ಮಟ್ಟದಲ್ಲಿರಬಹುದು. ಹೊಸ ಒಪ್ಪಂದಗಳಿಗೆ ಮುಂಚೆ ಎಲ್ಲ ಅಂಶಗಳನ್ನು ಪರಿಗಣಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನುರಾಶಿಯವರಿಗೆ ಹಣಕಾಸಿನಲ್ಲಿ ಸಂಯಮ ಅಗತ್ಯ. ಅತಿಯಾದ ಖರ್ಚು ಅಥವಾ ಏಕಾಏಕಿ ಬಂಡವಾಳ ಹೂಡಿಕೆಯಿಂದ ದೂರವಿರುವುದು ಉತ್ತಮ. ನೀವು ಇತ್ತೀಚೆಗೆ ಮಾಡಿರುವ ಖರ್ಚುಗಳು ಈಗ ಪರಿಣಾಮ ತೋರಿಸುತ್ತವೆ. ಹಳೆಯ ಸಾಲ ಅಥವಾ ಬಾಕಿ ಹಣಗಳ ಪರಿಹಾರಕ್ಕೆ ಇಂದಿನ ದಿನ ಪ್ರಾರಂಭದ ಬುನಾದಿಯಾಗಬಹುದು. ಈ ದಿನದಲ್ಲಿ ನಿಮ್ಮ ಹಣಕಾಸಿನ ಪಟ್ಟಿ ಮತ್ತೆ ತಿದ್ದಿಕೊಳ್ಳಿ. ಬೇಕಾದ ಸ್ಥಳಗಳಲ್ಲಿ ಕಡಿತ ಹಾಗೂ ಪ್ರಾಮಾಣಿಕ ವಿಶ್ಲೇಷಣೆ ಮಾಡಿಕೊಳ್ಳಿ. ಬಂಗಾರದ ಬೆಲೆ ಅಥವಾ ಮೌಲ್ಯವಾದ ವಸ್ತುಗಳ ಖರೀದಿಗೆ ಇನ್ನು ಲೆಕ್ಕವಿಡುವುದಕ್ಕಿಂತ ವೀಕ್ಷಣೆಯ ದಿನವೆಂದು ಪರಿಗಣಿಸಬಹುದು. ನಿಮ್ಮ ಆರ್ಥಿಕ ಸ್ಥಿತಿಗೆ ಚಿಂತನೆ, ಶಿಸ್ತಿನಿಂದ ನಡೆದುಕೊಳ್ಳುವುದು ಭವಿಷ್ಯದಲ್ಲಿ ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನ ಆರೋಗ್ಯದಲ್ಲಿ ಅಲ್ಪ ಮಾನಸಿಕ ಒತ್ತಡ, ಆಯಾಸ ಅಥವಾ ಮೈನರ್ ದೈಹಿಕ ತೊಂದರೆಗಳು ಸಂಭವಿಸಬಹುದಾದ ಸಾಧ್ಯತೆ ಇದೆ. ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಿ ಹೆಚ್ಚು ಕೆಲಸವನ್ನು ಒತ್ತಾಯವಾಗಿ ಕೈಗೊಳ್ಳಬೇಡಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು, ಬೆನ್ನು ನೋವು, ಪಾದಗಳ ಬಳಲಿಕೆ ಇತ್ಯಾದಿ ಕಂಡುಬರುವ ಸಾಧ್ಯತೆ ಇದೆ. ಆಹಾರದಲ್ಲಿ ಅತಿಯಾದ ಮಸಾಲೆ, ತೈಲ,
ಶೀತ ವಸ್ತುಗಳಿಂದ ದೂರವಿರುವುದು ಉತ್ತಮ. ಆರೋಗ್ಯ ಉಳಿತಾಯದ ದೃಷ್ಟಿಯಿಂದ ನಿತ್ಯ ವ್ಯಾಯಾಮ, ಪ್ರಾಣಾಯಾಮ ಅಥವಾ ಮರುಜೀವನದ ಧ್ಯಾನ ಪಾಠ ಅನುಸರಿಸುವುದು ಉತ್ತಮ. ನೀರಿನ ಸೇವನೆ ಸರಿಯಾಗಿ ಮಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಕುಟುಂಬದಲ್ಲಿ ಸಾಂವಿಧಾನಿಕ ಸಮನ್ವಯ ಅಗತ್ಯವಾಗಬಹುದು. ಕೆಲವು ಕುಟುಂಬ ಸದಸ್ಯರೊಂದಿಗೆ ನಿಷ್ಕರ್ಷಾತ್ಮಕ ಮಾತುಕತೆ ನಡೆಯಬಹುದು, ವಿಶೇಷವಾಗಿ ಹಣಕಾಸು, ಆಸ್ತಿ ಅಥವಾ ನಿರ್ಧಾರಗಳ ವಿಷಯದಲ್ಲಿ. ಪತಿಯೊಂದಿಗೆ ಹೆಚ್ಚಿನ ಸಹಾನುಭೂತಿ ಹಾಗೂ ಶ್ರವಣ ಶಕ್ತಿ ಅಗತ್ಯ. ಇತ್ತೀಚೆಗೆ ಉದ್ಭವಿಸಿದ ತಪ್ಪು ಅರಿವಿಗೆ ಸ್ಪಷ್ಟನೆ ನೀಡಿದರೆ ಸಂಬಂಧ ಪುನಃ ಸಮತೋಲನಕ್ಕೆ ಬರುವುದು ಸಾಧ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ಚರ್ಚೆಗಳು ಇವತ್ತು ನಡೆಯಬಹುದು. ಹಿರಿಯರ ಹಿತವಚನ ಕೇಳಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆಗೆ ಶ್ರಾವಣದ ಸಂದರ್ಭಕ್ಕೆ ಸಂಬಂಧಿಸಿದ ಧಾರ್ಮಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಅವಕಾಶವೂ ಇದೆ. ಇದರಿಂದ ಸಂಬಂಧ ಬಲಿಷ್ಠವಾಗಬಹುದು. ವೀಕ್ಷಕರೇ, ನೀವು ಇಂದಿನ ಶುಕ್ರವಾರದ ಪವಿತ್ರತೆಯನ್ನು ಅನುಭವಿಸುವ ನಿಟ್ಟಿನಲ್ಲಿ ಲಕ್ಷ್ಮೀ ದೇವಿಗೆ ಶ್ರದ್ಧೆಪೂರ್ವಕ ಪೂಜೆ ಸಲ್ಲಿಸಿ. ಶುಕ್ರದ ಪ್ರಭಾವದಿಂದ ದೇವಿಯ ಆನಂದ ರೂಪ ಸ್ಮರಣೆ ಮಾಡುವುದು ಉತ್ತಮ. ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೈ ಚ ವಿದ್ಮಹೆ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಎಂಬ ಮಂತ್ರವನ್ನು 54 ಬಾರಿ ಜಪಿಸಬಹುದು. ಶುಭದಾನವಾಗಿ ಹಣ್ಣು, ಉಪ್ಪು, ಹಾಲು ಅಥವಾ ಬಟ್ಟೆ ವಿತರಣೆ ಮಾಡಿದರೆ ಅದೃಷ್ಟದ ಬಾಗಿಲುಗಳು ತೆರೆಯಬಹುದು. ಇದರಿಂದ ನಿಮ್ಮ ಪಾಪಕ್ಷಯ, ಪುಣ್ಯ ಸಂಚಯ ಉಂಟಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶ್ರಾವಣದ ಸಾಯಂಕಾಲದ ಸಂಕೇತ, ಪೂರ್ಣತೆಯ ಹಾಗೂ ಪುನಃ ಆರಂಭದ ಸೂಚಕ. ಈ ಸಂಖ್ಯೆಯ ಅನುಸಂಧಾನದಿಂದ ದಿನದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಅದೃಷ್ಟದ ಬಣ್ಣ ಹಗುರ ಕಿರ್ಮಿಜಿ. ಈ ಬಣ್ಣಗಳು ಶುಕ್ರದ ಶಕ್ತಿಯನ್ನು, ಶ್ರಾವಣದ ನವೀನತೆಯನ್ನು ಪ್ರತಿಬಿಂಬಿಸುತ್ತವೆ. ಈ ಬಣ್ಣ ಧರಿಸುವ ಮೂಲಕ ನಿಮ್ಮ ವ್ಯಕ್ತಿತ್ವಕ್ಕೆ ವಿಶೇಷ ಪ್ರಭಾವ ತರುವ ಸಾಧ್ಯತೆ ಇದೆ. ಶುಭ ಸಮಯ: ಸಂಜೆ ಬೆಳಗಿನ ಜಾವ 4:50 ಬೆಳಗ್ಗೆ 6:55. ಈ ಸಮಯದಲ್ಲಿ ನಿಮ್ಮ ಕಾರ್ಯಯೋಜನೆ, ಮನಃಶಾಂತಿ, ಧಾರ್ಮಿಕ ಸೇವೆ ಹಾಗೂ ಸಂಭಾಷಣೆಗೆ ಉತ್ತಮ ಶಕ್ತಿ ಸ್ಪಂದನ ಉಂಟಾಗುತ್ತದೆ. ಆಧ್ಯಾತ್ಮಿಕ ಸಾಧನೆಗೆ ಸರ್ವೋತ್ತಮ ಕಾಲ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ತಮ್ಮ ನಿಯಂತ್ರಿತ ನಡವಳಿಕೆ, ಸಹನೆ ಮತ್ತು ಶಿಸ್ತಿನಿಂದ ದಿನದ ಹಲವು ವಿಷಯಗಳಲ್ಲಿ ಉತ್ತಮ ಫಲಿತಾಂಶ ಗಳಿಸಬಹುದಾಗಿದೆ. ಶ್ರಾವಣ ಮಾಸದ ಶುಕ್ರವಾರದ ಈ ದಿನ ಆಧ್ಯಾತ್ಮಿಕ ಶುದ್ಧತೆಯ ಜೊತೆಗೆ ಮನಸ್ಸಿಗೆ ಶಾಂತಿ ಹಾಗೂ ನಿಗ್ರಹ ತರುವ ಸಾಮರ್ಥ್ಯವಿದೆ. ಹೊಸ ಯೋಜನೆಗಳು ಮುನ್ನಡೆಯಬಹುದು, ಆದರೆ ನಿಧಾನವಾಗಿ ಮತ್ತು ಚಿಂತನಶೀಲವಾಗಿ ನಡೆದುಕೊಳ್ಳುವುದು ಉತ್ತಮ. ಹಿರಿಯರ ಸಲಹೆ, ಗುರುಜನರ ಆಶೀರ್ವಾದ ಹಾಗೂ ಮನಸ್ಸಿನ ಶುದ್ಧತೆಯಿಂದ ಇಂದಿನ ದಿನ ನಿಮ್ಮೊಳಗಿನ ಶಕ್ತಿಯನ್ನು ಅರಿಯುವ ಅವಕಾಶವನ್ನು ನೀಡುತ್ತದೆ. ಹಿಂದೆ ಮಾಡಿದ ಕೆಲಸಗಳ ಫಲ ಈಗ ತೋರಲಾರಂಭಿಸುತ್ತದೆ. ಕುಟುಂಬದ ಬಗ್ಗೆ ನಿಷ್ಠೆ, ಕಾರ್ಯದ ಬಗ್ಗೆ ಕಠಿಣ ಪರಿಶ್ರಮ ಹಾಗೂ ನೈತಿಕತೆಯ ಪ್ರಾಮುಖ್ಯತೆ ಇಂದಿನ ದಿನದ ದಾರಿದೀಪವಾಗಲಿದೆ. ಹಳೆಯ ಗೆಳೆಯರಿಂದ ಸಂದೇಶ ಅಥವಾ ಭೇಟಿ ಆಗಬಹುದಾಗಿದೆ. ಮನಸ್ಸಿನಲ್ಲಿ ಇದ್ದ ಶಂಕೆಗಳಿಗೆ ಉತ್ತರ ಸಿಗುವ ಸಾಧ್ಯತೆ. ನಿನ್ನೆಯ ಚಿಂತೆಗಳಿಗೆ ಇಂದೇ ಸ್ಪಷ್ಟನೆ ದೊರಕಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸುವ ದಿನ. ಮುಂಜಾನೆ ಕೆಲ ಕುಂಠಿತತೆ ಅಥವಾ ತೊಂದರೆಗಳಿದ್ದರೂ ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಶ್ರದ್ಧೆ, ಶಿಸ್ತಿನಿಂದ ವ್ಯವಹಾರಗಳು ಸರಿಯಾಗುತ್ತವೆ. ಅಧಿಕಾರಿಗಳು ಅಥವಾ ಹಿರಿಯರೊಂದಿಗೆ ಮಾತುಕತೆ ಯಶಸ್ವಿಯಾಗಬಹುದು. ಹೊಸ ಯೋಜನೆಗಳ ಬಗ್ಗೆ ವರದಿ ಅಥವಾ ಪ್ರಸ್ತಾವನೆ ಸಲ್ಲಿಸಲು ಇದು ಉತ್ತಮ ಸಮಯ. ನಿಮ್ಮ ಪಕ್ಕದಲ್ಲಿರುವವರು ನಿಮ್ಮ ಶಿಸ್ತು, ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನೌಕರರು ಕೆಲಸದಲ್ಲಿ ಏರಿಕೆಗೆ ಲಾಯಕರಾಗುತ್ತಾರೆ. ಖಾತಾ ಸರ್ಕಾರದ ಕೆಲಸಗಳಲ್ಲಿ ತಾಳ್ಮೆ ಮತ್ತು ಕಾನೂನು ಪಾಲನೆಯ ಅಗತ್ಯವಿದೆ. ಸುಮ್ಮನೆ ತೊಂದರೆ ಉಂಟಾಗದಂತೆ ನಿರ್ಣಯಗಳನ್ನು ಮಿತಿಯೊಳಗೆ ತೆಗೆದುಕೊಳ್ಳಿ. ಉದ್ಯಮಿಗಳಿಗೆ ಇದು ಲಾಭದಾಯಕ ದಿನವಾಗಬಹುದು, ಆದರೆ ಹಳೆಯ ಬಾಕಿಗಳು ವಾಪಸ್ಸಾಗದ ಸಾಧ್ಯತೆಗಳಿವೆ. ಆದ್ದರಿಂದ ಹಣಕಾಸಿನ ಹೂಡಿಕೆಯಲ್ಲಿ ಜಾಣತನ ಅಗತ್ಯ. ಶುಕ್ರದ ಪ್ರಭಾವದಿಂದ ಸ್ತ್ರೀ ಗ್ರಾಹಕರು ಅಥವಾ ಸಹಕಾರಿಗಳು ನಿಮ್ಮ ವ್ಯಾಪಾರದಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸು ಇವತ್ತು ಗುತ್ತಿಗೆ, ಸಾಲದ ಮರುಪಾವತಿ ಅಥವಾ ಪಡಿತರಗಳ ಸ್ವೀಕಾರದಲ್ಲಿ ಸುಧಾರಣೆಯಾಗಬಹುದು. ನಿಮ್ಮ ಖರ್ಚು ಹಾಗೂ ಉಳಿತಾಯದ ಬಗ್ಗೆ ಸ್ಪಷ್ಟ ನೀತಿ ಅಗತ್ಯವಿದೆ. ಪಿತೃ ಸಂಪತ್ತಿ, ದಾವೆ ಅಥವಾ ಇತರ ಕಾನೂನು ಸಂಬಂಧಿತ ಹಣಕಾಸು ವಿಷಯಗಳಲ್ಲಿ ಸಹ ಪ್ರಗತಿ ಸಾಧ್ಯವಿದೆ. ಹೂಡಿಕೆಯ ನಿರ್ಧಾರಗಳಲ್ಲಿ ಹೆಚ್ಚು ಜಾಣತನ ಮತ್ತು ವಿಪರೀತ ಲಾಲಸೆಗೆ ಕಡಿವಾಣ ಅಗತ್ಯ. ನಿಮ್ಮ ಪರಿಕಲ್ಪನೆಗಳು ಸ್ಪಷ್ಟವಾದವು, ಆದರೂ ಇಂದಿನ ದಿನ ಅನಿವಾರ್ಯ ಖರ್ಚುಗಳು ನಿಮ್ಮ ಯೋಜನೆಗಳನ್ನು ಸ್ವಲ್ಪ ಬದಲಾಯಿಸಬಹುದು.
ಅಂತೆಯೇ ಹಳೆಯ ಸಾಲದ ಮರುಪಾವತಿಗಾಗಿ ಸಮಾಲೋಚನೆ ನಡೆಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಧ್ಯಮ ಮಟ್ಟದ ಆರೋಗ್ಯ. ಹಳದಿ ನಿಬಂಧನೆಗಳು, ಬಾಯಿಯ ಉರಿ, ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಕಂಡುಬರಬಹುದು. ತಂಪಾದ ಆಹಾರ, ಅಜೀರ್ಣಕರ ಪದಾರ್ಥಗಳು ತಿನ್ನುವುದು ತಪ್ಪಿಸಿ. ಜೀವನ ಶೈಲಿಯಲ್ಲಿ ಸರಳತೆ, ನಿದ್ರೆಯ ಸಮಯದಲ್ಲಿ ನಿಯಮಿತತೆ ಮತ್ತು ದೇಹ ಚಟುವಟಿಕೆಗೆ ಆದ್ಯತೆ ನೀಡುವುದು ಉತ್ತಮ. ಲಘು ವ್ಯಾಯಾಮ ಅಥವಾ ಪ್ರಾಣಾಯಾಮದಿಂದ ದೇಹ ಮತ್ತು ಮನಸ್ಸಿಗೆ ಸಮತೋಲನ ದೊರಕಲಿದೆ. ಅತಿಯಾದ ಒತ್ತಡದಿಂದ ದೂರವಿರಿ. ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸಿ. ತಲೆಯ ನೋವು ಅಥವಾ ಕಣ್ಣುಗಳಿಗೆ ಸಂಬಂಧಿಸಿದ ಅಸ್ವಸ್ಥತೆ ಇದ್ದರೆ ತಕ್ಷಣದ ಚಿಕಿತ್ಸೆ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಹಾನುಭೂತಿ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯ ವಾತಾವರಣ ಇರಬಹುದು. ಪತಿಯೊಂದಿಗೆ, ಪತ್ನಿಯೊಂದಿಗೆ ಸಂತೋಷದ ಸಂಭಾಷಣೆ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಅವರ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬಂದೀತು. ಇದಕ್ಕೆ ನಿಮ್ಮ ವಿವೇಕ ಮತ್ತು ಸಂತುಷ್ಟ ಮನಸ್ಸು ಸಹಾಯ ಮಾಡುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಅವರ ಮಾತುಗಳಲ್ಲಿ ಬುದ್ಧಿವಂತರ ತೀಕ್ಷ್ಣತೆ ಇದೆ. ಸಂಬಂಧಗಳಲ್ಲಿ ಪುನಃ ಸಮತೋಲನ ತರಲು ಇವತ್ತಿನ ಶ್ರಾವಣ ಶುಕ್ರವಾರದ ಪವಿತ್ರ ಶಕ್ತಿ ಸಹಕಾರಿಯಾಗಬಹುದು. ವೀಕ್ಷಕರೇ, ನೀವು ಈ ಶುಕ್ರವಾರ ಶ್ರಾವಣದ ಪವಿತ್ರ ಶಕ್ತಿಯನ್ನು ಪೂರ್ಣವಾಗಿ ಉಪಯೋಗಪಡಿಸಿಕೊಳ್ಳಿ. ಲಕ್ಷ್ಮೀ ದೇವಿಗೆ ಕಡುಕೆಂಪು ಅಥವಾ ಬೆಳ್ಳಿಯ ಹೂಗಳಿಂದ ಅಲಂಕಾರ ಮಾಡಿ ನೈವೇದ್ಯದಲ್ಲಿ ಪುಳಿಯೋಗರೆ ಅಥವಾ ಸಿಹಿ ಪಾಯಸ ನೀಡುವುದು ಶುಭ. ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 27 ಬಾರಿ ಜಪಿಸಿ. ಮನೆಯ ಗೃಹ ದೀಪ ಅಥವಾ ದೀಪಮಾಲಿಕೆಗೆ ತುಪ್ಪದ ದೀಪ ಹಚ್ಚಿ ದೇವಿಯನ್ನು ಆರಾಧಿಸಿ. ದಾನ ಮಾಡುವುದಕ್ಕೆ ತಂಬಿಟ್ಟು, ತೆಂಗಿನಕಾಯಿ, ಹಣ್ಣುಗಳು ಅಥವಾ ಪಂಚಪಾತ್ರದ ಧಾತುಗಳಿಂದ ದೇವಾಲಯಕ್ಕೆ ಕೊಡುಗೆ ನೀಡುವುದು ಶ್ರೇಷ್ಠ. ಗರ್ಭಿಣಿಯರಿಗೆ ಅಥವಾ ಗೃಹಿಣಿಯರಿಗೆ ಉಡುಗೊರೆ ನೀಡಿದರೆ ನಿಮ್ಮ ಮನೆಗೆ ಐಶ್ವರ್ಯ ವಾಸಸ್ಥಾನ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 9. ಇವತ್ತಿನ ದಿನದ ಪ್ರಭಾವಶಾಲಿ ಅಂಕ ಪೂರ್ಣತೆ, ತ್ಯಾಗ ಹಾಗೂ ಬುದ್ಧಿಮತ್ತೆಯ ಸಂಕೇತ. ಈ ಸಂಖ್ಯೆಯನ್ನು ಆಧಾರ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ. ಈ ಬಣ್ಣಗಳು ಶುಕ್ರವಾರದ ಪವಿತ್ರತೆಯನ್ನು ಮತ್ತು ಶ್ರಾವಣದ ಆಧ್ಯಾತ್ಮಿಕತೆಯನ್ನು ಪ್ರತಿಬಿಂಬಿಸುತ್ತವೆ. ಈ ಬಣ್ಣಗಳನ್ನು ಧರಿಸಿದರೆ ಮನಸ್ಸಿಗೆ ಸಂತೋಷ ಹಾಗೂ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ. ಶುಭ ಸಮಯ ಸಂಜೆ 5:15 ರಿಂದ ಬೆಳಿಗ್ಗೆ 6:45. ಈ ಸಮಯದಲ್ಲಿ ನೀವು ಆಧ್ಯಾತ್ಮಿಕ ಕಾರ್ಯ, ಮಹತ್ವದ ಮಾತುಕತೆಗಳು, ಹಣಕಾಸಿನ ನಿರ್ಧಾರಗಳು ಅಥವಾ ಕುಟುಂಬ ಸಭೆ ನಡೆಸಬಹುದಾಗಿದೆ. ಈ ಹೊತ್ತು ನಿಮ್ಮ ಚೈತನ್ಯ ಶ್ರೇಷ್ಠವಾಗಿದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ ಪ್ರಥಮ ಶುಕ್ರವಾರದ ಪವಿತ್ರತೆಯೊಂದಿಗೆ ನಿಮ್ಮ ಚಿಂತನೆಗಳು ಆಳವಾಗಿ ಭಾವನಾತ್ಮಕ ಹಾಗೂ ಮೌಲಿಕತೆಗಿಂತ ಇತರರ ಹಿತದತ್ತ ಹರಿಯುವ ಯೋಗವಿದೆ. ಇದೊಂದು ಆತ್ಮ ಪರಿಶೀಲನೆಗೆ, ಅಂತರ್ಮುಖತೆಯ ಸಾಧನೆಗೆ ಮತ್ತು ಹೊಸ ದೃಷ್ಟಿಕೋನ ರೂಪಿಸಿಕೊಳ್ಳುವ ದಿನವಾಗಿದೆ. ನಿಮ್ಮ ಒಳಗಿನ ಶಕ್ತಿ ಮತ್ತು ದೃಢತೆ ಇಂದಿನ ಬೆಳವಣಿಗೆಯಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಲಿದೆ. ಸ್ನೇಹಿತರಿಂದ ಅಥವಾ ಬಂಧು ಮಿತ್ರರಿಂದ ನಿಮ್ಮ ನಂಬಿಕೆಗೆ ತಕ್ಕ ಸ್ಪಂದನೆ ಸಿಗಬಹುದು. ಪೂರೈಸದ ಆಶೆಗಳು ನನಸಾಗಲು ದಾರಿ ತೆರೆದುಕೊಳ್ಳುತ್ತದೆ. ದಿನದ ಆರಂಭದ ಹೊತ್ತಿಗೆ ಸಣ್ಣ ಮಂಕು ಇದ್ದರೂ ಮಧ್ಯಾಹ್ನದ ನಂತರ ಸ್ಪಷ್ಟತೆ, ಚೈತನ್ಯ ಹಾಗೂ ಶಕ್ತಿ ಮನೆ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಯಲ್ಲಿ ವೈಚಾರಿಕತೆಯ ಅನಾವರಣವಾಗಲಿದೆ. ಹೊಸ ಯೋಜನೆಗಳು, ತಂತ್ರಗಳು ಅಥವಾ ಉದ್ದೇಶಿತ ಗುರಿಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇಂದು ಸೂಕ್ತ ದಿನ. ಸೃಜನಶೀಲ ಲೇಖಕರು, ಸಂಶೋಧಕರು, ಶಿಕ್ಷಣದ ಕ್ಷೇತ್ರದಲ್ಲಿರುವವರಿಗೆ ಇಂದಿನ ಶ್ರಾವಣ ಶುಕ್ರವಾರ ವಿಶೇಷ ಫಲಕಾರಿಯಾದೀತು. ಕೆಲಸದ ಜವಾಬ್ದಾರಿಗಳನ್ನು ವಿಭಜಿಸುವ, ಕಚೇರಿಯ ಒಳ ಸಂಘಟನೆಯ ಸುಧಾರಣೆಗೆ ಚಿಂತನೆ ಮಾಡುವ ಅವಕಾಶ ಸಿಗಬಹುದು. ಉನ್ನತಾಧಿಕಾರಿಗಳ ವಿಶ್ವಾಸ ಗಳಿಸುವ ಯೋಗವಿದೆ. ಹೊಸ ಪ್ರಸ್ತಾಪಗಳನ್ನು ಮಂಡಿಸುವುದಕ್ಕಿಂತ ಇಂದಿನ ದಿನದ ಪವಿತ್ರತೆಯಲ್ಲಿ ಶ್ರದ್ಧೆಯಿಂದ ಅದನ್ನು ರೂಪಿಸುವುದು ಉತ್ತಮ. ವ್ಯವಸ್ಥಾಪಕ ಸ್ಥಾನದಲ್ಲಿರುವವರು ತಮ್ಮ ಅಧೀನ ವರ್ಗದವರ ಮನೋಭಾವ ಅರಿಯಲು ಸಮಯ ಮೀಸಲಿಡುವ ಯೋಗ. ಉದ್ಯೋಗ ಬದಲಾವಣೆ ಅಥವಾ ಬದ್ಧತೆಯ ವಿಷಯಗಳಲ್ಲಿ ತಾಳ್ಮೆ ಮತ್ತು ಸ್ಪಷ್ಟತೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಸ್ಥಿತಿಶೀಲತೆಯ ದಿನ. ಈ ದಿನ ಖರ್ಚುಗಳ ಬಗ್ಗೆ ಎಚ್ಚರದಿಂದಿರಬೇಕು. ವ್ಯರ್ಥ ಖರ್ಚುಗಳು ಹಣದ ಹರಿವಿನಲ್ಲಿ ವ್ಯತ್ಯಯ ಉಂಟು ಮಾಡಬಹುದು. ಭವಿಷ್ಯಕ್ಕೆ ಯೋಗ್ಯವಾದ ಹೂಡಿಕೆಗಳ ಕುರಿತು ಯೋಚಿಸಲು ಇದು ಉತ್ತಮ ಸಮಯ. ಹಳೆಯ ಸಾಲಗಳು ಅಥವಾ ಬಾಕಿಗಳ ಪಾವತಿಗೆ ಯೋಜನೆ ರೂಪಿಸಲು ಅನುಕೂಲ. ಶುಕ್ರದ ಪ್ರಭಾವದಿಂದ ಹಣಕಾಸು ಸಂಬಂಧಿತ ಕೆಲಸಗಳು ಸೌಮ್ಯವಾಗಿ ಸಾಗಬಹುದಾದರೂ ತುರ್ತು ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳಿ. ದಾನ ಧರ್ಮ ಅಥವಾ ಸಮಾಜಮುಖಿ ಕಾರ್ಯಗಳಲ್ಲಿ ಹಣ ವ್ಯಯಿಸುವ ಯೋಗವಿದೆ.
ಇದು ಆರ್ಥಿಕ ಲಾಭಕ್ಕಿಂತ ಅಧ್ಯಾತ್ಮದ ಸುಖವನ್ನು ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಮನಸ್ಸಿನಲ್ಲಿ ಅಸ್ವಸ್ಥತೆ ಅಥವಾ ಕ್ಷಣಿಕ ನಾಸ್ತಿಕೆ ಸಂಭವಿಸಬಹುದು. ದೇಹದಲ್ಲಿ ಆಲಸ್ಯ, ಉಸಿರಾಟದ ಸಮಸ್ಯೆ ಅಥವಾ ತಲೆನೋವಿನ ತರಹದ ಎಚ್ಚರಿಕೆ ಇದ್ದರೆ ಕೂಡಲೇ ವಿಶ್ರಾಂತಿ ತೆಗೆದುಕೊಳ್ಳಿ. ಬೆಳಗಿನ ಧ್ಯಾನ, ಪ್ರಾಣಾಯಾಮ ಹಾಗೂ ಹಸಿರು ವಾತಾವರಣದಲ್ಲಿ ಸ್ವಲ್ಪ ಕಾಲ ಕಳೆಯುವುದು ಶ್ರೇಷ್ಠ. ಜೀರ್ಣಕ್ರಿಯೆ, ಶ್ವಾಸಕೋಶ ಅಥವಾ ನರಸಂಧಾನದ ಬಗ್ಗೆ ಹೆಚ್ಚು ಕಾಳಜಿಯ ಅಗತ್ಯವಿದೆ. ಒತ್ತಡದಿಂದ ದೂರವಿದ್ದು ಶಾಂತಿಯುತ ಸಮಯ ಕಳೆಯುವ ಪ್ರಯತ್ನ ಮಾಡಿ. ನಿಮ್ಮ ಆತ್ಮಸ್ಥಿತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಆಂತರಿಕ ಶುದ್ಧತೆಗೆ ಸಮಯ ಮೀಸಲಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಶ್ರಾವಣ ಶುಕ್ರವಾರ ಕುಟುಂಬದ ಶಾಂತಿ ಮತ್ತು ಸಮರಸ್ಯಕ್ಕೆ ಪ್ರೇರಣೆಯಾಗುತ್ತದೆ. ಮನೆಯವರೊಂದಿಗೆ ಗುಟ್ಟು ಸುದ್ದಿ ಹಂಚಿಕೊಳ್ಳುವ ಯೋಗವಿದೆ. ಗಂಡ ಹೆಂಡತಿ ನಡುವೆ ಭಾವಪೂರ್ಣ ಮಾತುಕತೆ, ಪುನಃ ಸಮರ್ಪಣೆಯ ಬಲವರ್ಧನೆ ಸಾಧ್ಯ. ಮಕ್ಕಳ ಶಿಕ್ಷಣ, ಭವಿಷ್ಯ ಅಥವಾ ಆರೋಗ್ಯದ ವಿಚಾರದಲ್ಲಿ ಚರ್ಚೆಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಮನಸ್ಸಿಗೆ ಶಕ್ತಿ ನೀಡಲಿದೆ. ಕುಟುಂಬದಲ್ಲಿ ಮಧುರತೆಯ ತಾತ್ಕಾಲಿಕ ಗಡಿಬಿಡಿ ಉಂಟಾದರೂ ಸಹ ಸಂಜೆ ಹೊತ್ತಿಗೆ ಶಾಂತಿ ಉಂಟಾಗುವುದು ಖಚಿತ. ವೈವಾಹಿಕ ಜೀವನದಲ್ಲಿ ಸಂವೇದನೆ ಮತ್ತು ಸ್ಪಷ್ಟತೆಯ ಅಗತ್ಯವಿದೆ. ಹಳೆಯ ತಪ್ಪುಗಳನ್ನು ಮರೆತು ಹೊಸ ನೆಲೆಯಲ್ಲಿ ಪ್ರೀತಿ ರೂಪಿಸಲು ಇದು ಶ್ರೇಷ್ಠ ಅವಕಾಶ. ವೀಕ್ಷಕರೇ, ನೀವು ಈ ಶ್ರಾವಣದ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಪುಷ್ಪ, ಗಂಧ, ಅಕ್ಕಿ, ತುಳಸಿ ಮತ್ತು ಗೋಧಿ ಹಿಟ್ಟು ಬಳಸಿ ಪೂಜೆ ಸಲ್ಲಿಸಿ. ದೀಪ ಚಲಿಸಿ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಇಂದು ಸತ್ಕರ್ಮ, ಪವಿತ್ರ ಚಿಂತನ, ಧರ್ಮ ಸಾಧನೆಗೆ ಆದ್ಯತೆ ನೀಡಿ. ದಾನ ಮಾಡಿದರೆ ಅದು ಆಧ್ಯಾತ್ಮಕ್ಕೆ ಅರ್ಥಪೂರ್ಣ ಆವೃತ್ತಿ ನೀಡುತ್ತದೆ. ಬಡವರಿಗೆ ಅಕ್ಕಿ, ಬೆಲ್ಲ ಅಥವಾ ಹಣ್ಣು ಹಂಚಿ. ಅದೃಷ್ಟದ ಸಂಖ್ಯೆ 9. ಈ ಶ್ರಾವಣ ಶುಕ್ರವಾರದ ಪವಿತ್ರ ಸಂಖ್ಯೆಯಾದ 9 ಸಂಪೂರ್ಣತೆಯ, ತ್ಯಾಗದ ಹಾಗೂ ಆಧ್ಯಾತ್ಮದ ಸಂಕೇತ. ಈ ಸಂಖ್ಯೆಯ ಪವಿತ್ರತೆಯಿಂದ ನಿಮಗೆ ಶ್ರೇಷ್ಠ ನಿರ್ಧಾರಗಳು ಮತ್ತು ಒಳಗೊಳವತ್ತಾದ ಅನುಭವಗಳು ಸಿಗುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣಗಳು ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಹಾಗೂ ತಂಪನ್ನು ತರುತ್ತವೆ. ನಿಮ್ಮ ಉಡುಪಿನಲ್ಲಿ ಈ ಬಣ್ಣವನ್ನು ಬಳಸಿದರೆ ಮನಃಶಾಂತಿ ಹಾಗೂ ಸದ್ಗುಣಗಳು ಬೆಳೆದಂತಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:45. ಈ ಕಾಲದಲ್ಲಿ ದೇವಾರಾಧನೆ, ಆರ್ಥಿಕ ನಿರ್ಧಾರ, ಕುಟುಂಬ ಚರ್ಚೆ ಅಥವಾ ಹೊಸ ತೀರ್ಮಾನಗಳಿಗಾಗಿ ಮುಂದಾಗಬಹುದು. ಈ ಘಟ್ಟ ನಿಮ್ಮ ಶಕ್ತಿಯ ಅತ್ಯುತ್ತಮಾವಸ್ಥೆಯಾಗಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಮನಸ್ಸಿನಲ್ಲಿ ಶಾಂತಿ, ನಿಶ್ಚಲತೆ ಹಾಗೂ ಅಂತರ್ಮುಖತೆಯ ಪ್ರಭಾವದಿಂದ ದಿನವನ್ನು ನಿಭಾಯಿಸುತ್ತಾರೆ. ಶ್ರಾವಣ ಮಾಸದ ಪವಿತ್ರ ಪ್ರಭಾವ ಮತ್ತು ಶುಕ್ರವಾರದ ಲಕ್ಷ್ಮೀ ಅನುಗ್ರಹದಿಂದ ಅಧ್ಯಾತ್ಮ ಮತ್ತು ಕಲಾತ್ಮಕ ಚಟುವಟಿಕೆಗಳಿಗೆ ಇದು ಅತ್ಯಂತ ಶ್ರೇಷ್ಠ ದಿನವಾಗಿದೆ. ಒಂದು ಕಡೆ ಅಂತರಂಗದ ವಿಚಾರಗಳು, ಇನ್ನೊಂದು ಕಡೆ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳಿಗೆ ಪ್ರೇರಣೆ ಸಿಗಲಿದೆ. ನೀವು ಹಿಂದೆ ಕೈಗೊಂಡ ಕೆಲಸಗಳಲ್ಲಿ ಫಲವತ್ತಾದ ಬೆಳವಣಿಗೆ ಕಂಡುಬರುತ್ತದೆ. ಗಂಭೀರ ವಿಷಯಗಳಲ್ಲಿ ಸೂಕ್ಷ್ಮ ವಿವೇಚನೆ ಅಗತ್ಯ. ಹಳೆಯ ನೆನಪುಗಳು, ಪಶ್ಚಾತ್ತಾಪಗಳು ಅಥವಾ ನೋವಿನ ಕ್ಷಣಗಳು ಮೆಲುಕು ಹಾಕಬಹುದು. ಆದರೆ ಇವನ್ನೆಲ್ಲ ಸಮರ್ಥವಾಗಿ ಮುಖಾಮುಖಿಯಾಗುವ ಧೈರ್ಯ ಇಂದಿನ ಗ್ರಹಸ್ಥಿತಿಯಲ್ಲಿ ಇದೆ. ನಿಮ್ಮ ಆಂತರಿಕ ಶಕ್ತಿಯನ್ನು ಒಮ್ಮೆ ಪರೀಕ್ಷಿಸಿ. ವೀಕ್ಷಕರೇ, ನಿಮ್ಮ ವೃತ್ತಿ ವಿಷಯಕ್ಕೆ ಬಂದರೆ ಇವತ್ತು ವೃತ್ತಿಪರ ಬದುಕಿನಲ್ಲಿ ಹೊಸ ಭಾವನೆಗಳು, ದೀರ್ಘಕಾಲದ ಯೋಜನೆಗಳ ಬಗ್ಗೆ ಚಿಂತನೆ ಮತ್ತು ನಿರ್ಣಯದ ಸಮಯ. ಕೆಲವು ವಿರಾಮದ ಕ್ಷಣಗಳು ನಿಮ್ಮ ಮುಂದಿನ ಹಾದಿಗೆ ದಾರಿ ತೋರಬಹುದು. ಮೂಡು ಮತ್ತು ಉತ್ಸಾಹ ಮಧ್ಯೆ ಸಮತೋಲನ ಬೇಕಾದ ದಿನ. ಕಲಾತ್ಮಕ ಕ್ಷೇತ್ರ, ಛಾಯಾಚಿತ್ರ, ಕವಿತೆ, ಸಂಗೀತ, ಚಿತ್ರಕಲೆ ಅಥವಾ ಚಿಂತನೆಗಳ ಲೋಕದಲ್ಲಿ ತೊಡಗಿರುವವರಿಗೆ ಸ್ಫೂರ್ತಿಯ ದಿನವಿದು. ಉದ್ಯೋಗದಲ್ಲಿ ತಾತ್ಕಾಲಿಕ ಕುಂಠಿತತೆ ಅಥವಾ ಶಿಫಾರಸುಗಳನ್ನು ಎದುರಿಸಬೇಕಾದರೂ ಅಲ್ಲಿ ನಿಮಗೆ ಒಳವಿವೇಕದಿಂದ ಪರಿಹಾರ ಸಿಗುವುದು ಖಚಿತ. ಹಿರಿಯರಿಂದ ಬೇರೆಯ ರೀತಿಯ ನಿರೀಕ್ಷೆಗಳಿರಬಹುದು. ಅವುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಚಾತುರ್ಯ ಬೇಕಾಗುತ್ತದೆ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ವ್ಯಾಯಾಮ ಮತ್ತು ಉತ್ಕರ್ಷತೆಗೆ ಒತ್ತು ನೀಡುವುದು ಉತ್ತಮ. ಹೊಸ ವಹಿವಾಟು ಅಥವಾ ಹೊಣೆಗಾರಿಕೆಯ ಸ್ವೀಕಾರ ಮುಂಚಿತ ಯೋಚನೆಯೊಂದಿಗೆ ನಡೆಯಲಿ. ವೀಕ್ಷಕರೇ, ಹಣಕಾಸು ವಿಷಯದಲ್ಲಿ ಇಂದು ಹಣಕಾಸಿನ ಪರಿಸ್ಥಿತಿ ಗಂಭೀರವಾಗಿಲ್ಲದಿದ್ದರೂ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ. ಗೃಹಸ್ಥರ ಬಜೆಟ್ನ ಸಮತೋಲನಕ್ಕೆ ವಿಶೇಷ ಗಮನ ಬೇಕಾಗುತ್ತದೆ. ಪೂರ್ವಸಿದ್ಧತೆ ಇಲ್ಲದ ಖರ್ಚುಗಳು ಅಸಹಜ ತಾಣವನ್ನು ತಲುಪಬಹುದು. ಹೀಗಾಗಿ ಖರ್ಚಿನಲ್ಲಿ ಶಿಸ್ತಿಗೆ ಆದ್ಯತೆ ಕೊಡಿ. ಹಳೆಯ ಸಾಲ ಅಥವಾ ಬಾಕಿ ಹಣದ ಬೇಡಿಕೆಗಳು ಬಂದು ಹೋಗಬಹುದು. ಹೂಡಿಕೆಗಳನ್ನು ಮುಂದಕ್ಕೆ ಹಾಕುವುದು ಉತ್ತಮ. ಲಾಭದ ಹಂಬಲದಿಂದ ತೀರ್ಮಾನಗಳನ್ನು ತುರ್ತಾಗಿ ತೆಗೆದುಕೊಳ್ಳಬೇಡಿ.
ಬಂಗಾರ ಅಥವಾ ಶ್ರಮದ ಹಣದಲ್ಲಿ ಇಂದು ವ್ಯಾಪಾರ ಮಾಡುವಂತಿಲ್ಲ. ಆದರೆ ಧಾರ್ಮಿಕ ಕಾರ್ಯ, ದಾನ ಧರ್ಮಕ್ಕೆ ಮಾಡಿದ ಖರ್ಚು ನಿಮ್ಮ ಒಳಂಗತ ಸಮೃದ್ಧಿಗೆ ಕಾರಣವಾಗಬಹುದು. ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಇಂದು ಮೀನರಾಶಿಯವರಿಗೆ ಹೃದಯ, ನೆರೆಹೊರೆಯ, ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ತಂಪಾದ ವಾತಾವರಣದಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ತೀವ್ರವಾದ ಭಾವನೆಗಳು ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ನಿದ್ರೆ ಸಮಯದಲ್ಲಿ ವ್ಯತ್ಯಯ ಅಥವಾ ಅಲಸತೆಯ ಅನುಭವ ಸಂಭವಿಸಬಹುದು. ಧ್ಯಾನ, ಚಿಂತನೆ ಮತ್ತು ಮೃದುವಾದ ಸಂಗೀತದಿಂದ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ. ಮೆದುಳಿನ ಒತ್ತಡ ಕಡಿಮೆಯಾಗಿ ಮನಸ್ಸು ಹಗುರವಾಗಲು ಬೆಳಗಿನ ಸಿಹಿ ಪ್ರಾಣಾಯಾಮ ಅಥವಾ ತಾಜಾ ಹಣ್ಣುಗಳ ಸೇವನೆ ಸಹಾಯಕವಾಗುತ್ತದೆ. ಆರೋಗ್ಯದ ಬಗ್ಗೆ ಇಂದು ತೀರ್ಮಾನ ತೆಗೆದುಕೊಳ್ಳುವುದು ಉತ್ತಮ. ಆರೋಗ್ಯ ವಿಮೆ ಅಥವಾ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಸಂಬಂಧಗಳು ಬಿಗಿಯಾದ ಅನುಭವ ನೀಡಬಹುದು. ಕುಟುಂಬದಲ್ಲಿ ಕೆಲವೊಂದು ಮಾತುಕತೆಗಳು ಭಾವನಾತ್ಮಕ ಸ್ವರೂಪ ಪಡೆಯಬಹುದು. ಆದರೆ ನೀವು ಶಾಂತ ಸ್ವಭಾವದಿಂದ ಪ್ರತಿಕ್ರಿಯೆ ನೀಡಿದರೆ ಎಲ್ಲವೂ ನಿಯಂತ್ರಣದಲ್ಲಿರುತ್ತದೆ. ದಾಂಪತ್ಯ ಸಂಬಂಧದಲ್ಲಿ ಭಾವನೆಗಳ ಅರ್ಥೈಸಿಕೊಳ್ಳುವ ನೈಪುಣ್ಯ ಅಗತ್ಯ. ಪ್ರೀತಿಯಲ್ಲಿ ಪುನಃ ನಂಬಿಕೆ ಹೆಚ್ಚಿಸಿಕೊಳ್ಳಲು ಇದು ಉತ್ತಮ ಅವಕಾಶ. ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಕುಟುಂಬ ಸಭೆ ನಡೆಯಬಹುದು. ಇಂದು ಹಿರಿಯರ ಹಿತವಚನ, ತಾಯಿಯ ಆಶೀರ್ವಾದ ಹಾಗೂ ಅಕ್ಕಪಕ್ಕದ ಸಂಬಂಧಿಕರ ಮಾತುಗಳು ಪ್ರೇರಣೆಯಾಗಿದೆ. ಮನೆಯಲ್ಲೇ ದೇವಾರಾಧನೆ, ಉಪವಾಸ ಅಥವಾ ಸತ್ಯನಾರಾಯಣ ಪೂಜೆಯು ಮನಸ್ಸಿಗೆ ಶಾಂತಿ ನೀಡಬಹುದು. ವೀಕ್ಷಕರೇ, ನೀವು ಇಂದು ಶ್ರಾವಣ ಮಾಸದ ಶುಕ್ರವಾರವಾದ್ದರಿಂದ ಲಕ್ಷ್ಮೀ ಪೂಜೆ, ದೇವಿಗೆ ನವಧಾನ್ಯ, ತುಳಸಿ ಅಥವಾ ಕಮಲ ಹೂವಿನ ಅರ್ಪಣೆ ಬಹುಶ್ರೇಷ್ಠ. ಮನೆಯ ದೇವಾಲಯದಲ್ಲಿ ನೆರೆವಾಚಿದ ದೀಪ ಹಚ್ಚಿ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಶ್ರೇಷ್ಠ. ಇಂದು ಗೃಹಿಣಿಯರು ವಿಶೇಷ ಪೂಜೆ ಮಾಡಬೇಕು. ಗೋರಂಟೆ, ಅರ್ಚನೆ, ಶ್ರೀಫಲದಾನ ಮುಂತಾದವುಗಳಿಂದ ಪುಣ್ಯ ಸಿಗುವುದು. ಬಡವರಿಗೆ ಸೀರೆಯಲ್ಲಿ ಅಕ್ಕಿ ಅಥವಾ ತುಪ್ಪದ ದಾನ ಮಾಡಿದರೆ ಆರ್ಥಿಕ ಶಕ್ತಿಯಲ್ಲಿ ಬೆಳವಣಿಗೆ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಅಂತರಂಗ ಶಕ್ತಿ, ಪೂರ್ಣತೆ ಮತ್ತು ಕರ್ಮಫಲದ ಸಂಕೇತವಾಗಿರುವ ಈ ಸಂಖ್ಯೆ ಇಂದು ನಿಮಗೆ ಗಂಭೀರ ನಿರ್ಧಾರಗಳಲ್ಲಿ ಸಹಾಯಕರಾಗಬಹುದು. ಅದೃಷ್ಟದ ಬಣ್ಣ ಕೇಸರಿ. ಈ ಬಣ್ಣಗಳು ಶುದ್ಧತೆ, ಶಕ್ತಿ ಮತ್ತು ಆಧ್ಯಾತ್ಮಿಕ ಪ್ರಭೆಯನ್ನು ಪ್ರತಿಬಿಂಬಿಸುತ್ತವೆ. ಇಂತಹ ಬಣ್ಣದ ಉಡುಪು ಧರಿಸಿದರೆ ಮನಸ್ಸಿಗೆ ಧೈರ್ಯ ಮತ್ತು ಬೆಳಕು ಸಿಗಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:05 ಬೆಳಿಗ್ಗೆ 6:30. ಈ ಸಮಯದಲ್ಲಿ ಪೂಜೆ, ಶ್ರದ್ಧಾ ಕಾರ್ಯ, ಕುಟುಂಬ ಸಭೆ ಅಥವಾ ಕೃತಜ್ಞತೆ ವ್ಯಕ್ತಪಡಿಸುವ ಕೆಲಸಗಳು ಉತ್ತಮ ಫಲ ನೀಡುತ್ತವೆ. ಚಿಂತನೆ, ಯೋಜನೆ ಮತ್ತು ಶಾಂತಿಯ ಸಮಯ ಇದಾಗಿದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.